ಹರೇ ಕೃಷ್ಣ. ಮಹಾಭಾರತ ಎಲ್ಲರೂ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದೆ? ಯಾರಾದರೂ ಉತ್ತರಿಸಬಹುದಾ? ಎಷ್ಟಿದೆ? 19. ಮತ್ತು ಯಾವುದಾದ್ರೂ ಬೇರೆ ಯಾರಾದರೂ? ಎಷ್ಟು ಪರ್ವಗಳು ಅಂದರೆ ವಿಭಜನೆಗಳು, ಅಧ್ಯಾಯಗಳು ಎಷ್ಟಿದೆ? 18. ಸರಿಯಾದ ಉತ್ತರ, 18 ಪರ್ವಗಳು. ಭಗವದ್ಗೀತೆಯಲ್ಲಿ 18 ಪರ್ವಗಳು, ಭಗವದ್ಗೀತೆಯು 18 ಅಧ್ಯಾಯಗಳು. ಆ ಮಹಾಭಾರತ ಯುದ್ಧವು 18 ದಿನ ನಡೆದಿರೋದು. ಅದೊಂದು ವಿಶೇಷ. 18 ಮಹಾಭಾರತದಿಗೆ 18ರ ಒಂದು ಆತ್ಮೀಯ ಒಂದು ನೆಂಟು ಇದೆ. ಮಹಾಭಾರತದಲ್ಲಿ 18 ಪರ್ವಗಳು. ಅದರಲ್ಲಿ 3ನೇ ಪರ್ವ ವನಪರ್ವ. ಮೊದಲನೇದಾಗಿ ಆದಿಪರ್ವ, ನಂತರ ಸಭಾಪರ್ವ, ಮೂರನೇದಾಗಿ ಬರೋದು ವನಪರ್ವ. ಸಭಾಪರ್ವದಲ್ಲಿ ಅಂತ್ಯದಲ್ಲಿ ನಾವು ಎಲ್ಲ ಗೊತ್ತಿರೋ ಹಾಗೆ ಪಾಂಡವರು ಕೌರವರ ಜೊತೆ ಏನು ದಾಳ ಆಡಬೇಕಾದಾಗ ಎಲ್ಲವನ್ನು ಅವರು ಸೋಲ್ತಾರೆ. ಸೋತ ಮೇಲೆ ಅವರಿಗೆ ವನ ಪ್ರವೇಶಕ್ಕೆ ಅವರಿಗೆ ಆದೇಶ ಕೊಡ್ತಾರೆ. ಸೊ ಎಷ್ಟು ವರ್ಷ ಅವರು ವನದಲ್ಲಿ ಇರಬೇಕು ಅಂತ ಅವರು ಆದೇಶ ಕೊಟ್ಟಿದ್ದು? ಎಷ್ಟು ವರ್ಷ? 12 ವರ್ಷ, 1 ವರ್ಷ ಅಜ್ಞಾತವಾಸ. ಸರಿ, 12 ವರ್ಷ ಏನು ವನವಾಸದಲ್ಲಿದ್ದಾರೆ. ಅವರು ಬೇರೆ ಬೇರೆ ವನಗಳಲ್ಲಿ ಅವರು ಸಂಚಾರ ಮಾಡ್ತಾಯಿದ್ರು. ಅವರು ಒಂದು ವನದಲ್ಲಿ ಬರ್ತಾರೆ. ಪಾಂಡವರು, ದ್ರೌಪದಿ ಸಮೇತ ಪಾಂಡವರು ಕಾಮ್ಯಕ ವನಕ್ಕೆ ಬರ್ತಾರೆ. ಪಾಂಡವರಲ್ಲಿ ಭೀಮಸೇನನ ಜವಾಬ್ದಾರಿ ಊಟದ ವ್ಯವಸ್ಥೆ. ಕಾಡಿನಲ್ಲಿ ಕಟ್ಟಿಗೆಗಳು ಅಥವಾ ಏನು ಹಣ್ಣು ಹಂಪಲುಗಳಿದೆ ಅದನ್ನು ಅವನು ಹುಡುಕಿ ತಂದು ಅಡುಗೆಗೆ ವ್ಯವಸ್ಥೆ ಮಾಡಬೇಕು. ದ್ರೌಪದಿ ಅದನ್ನು ಅಡುಗೆ ಮಾಡ್ತಾರೆ. ಒಂದು ದಿನ ಭೀಮಸೇನ ಕಾಡಿಗೆ ಹೋದಾಗ ಅವನು ಅಲ್ಲಿ ನೋಡ್ತಾನೆ, ಒಂದು ಆಶ್ಚರ್ಯವಾದ ಒಂದು ಅದ್ಭುತವಾದ ಒಂದು ಹೆಬ್ಬಾವಿದೆ. ಹೆಬ್ಬಾವಿಗೆ ಅಜಗರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಜ ಅಂದರೆ ಆಡು. ಸೊ ಯಾರ ಬಾಯಿಯಲ್ಲಿ ಆಡು ನುಂಗಷ್ಟು ದೊಡ್ಡದಾಗುತ್ತೋ ಅದಕ್ಕೆ ಅಜಗರ ಅಂತ ಹೆಸರು. ಅಜಗರ ನೋಡಿದಾಗ ಭೀಮಸೇನಿಗೆ ಆಶ್ಚರ್ಯ ಆಗುತ್ತೆ, ಇದು ಎಷ್ಟು ಅದ್ಭುತವಾದ ಅಜಗರ. ಸಾಮಾನ್ಯವಾಗಿ ನಾವು ಯಾರಾದರೂ ಹೆಬ್ಬಾವು ನೋಡಿದರೆ ತಕ್ಷಣ ನಾವು ಅಲ್ಲಿಂದ ಓಡೋಗ್ತೀವಿ. ಆದರೆ ಭೀಮ ಆ ಥರ ಅಲ್ಲ. ಭೀಮನಿಗೆ ಒಂಥರ ಕುತೂಹಲ, ಇದನ್ನು ನೋಡಬೇಕು, ಹತ್ತಿರದಿಂದ ನೋಡಬೇಕು ಅಂತ. ಸೊ ಅವನು ಹತ್ತಿರ ಹೋಗ್ತಾ ಇದ್ದಾನೆ. ಹತ್ತಿರ ಹೋಗಬೇಕಾದಾಗ ಅವನಿಗೆ ಒಂದು ಎಷ್ಟು ಹತ್ತಿರ ಬಂದನಂದರೆ, ಈಗ ಅದೇನೋ ಅವನಿಗೆ ಇವಾಗ ಅವನಿಗೆ ಸಂಪೂರ್ಣ ಆ ಒಂದು ಅಧೀನದಲ್ಲಿ ಇದ್ದಾನೆ. ಇವಾಗ ತಕ್ಷಣ ಹೆಬ್ಬಾವಿಗೆ ಯಾವಾಗ ಗೊತ್ತಾಯಿತು ಇವಾಗ ಅವನು ಹತ್ತಿರದಲ್ಲಿದ್ದಾನೆ, ಅವನ್ನ ನುಂಗಬಹುದು ಅಂತ ಯಾವಾಗ ಅದಕ್ಕೆ ಅರಿವಾಯಿತು, ತಕ್ಷಣ ಅವನಿಗೆ ಬಾಯಿ ಹಾಕಿ ಅವನನ್ನು ನುಂಗಲು ಆರಂಭ ಮಾಡಿತು. ಆ ಅಜಗರ ಅಥವಾ ಆ ಹೆಬ್ಬಾವಿನ ದೇಹ ಏನಿದೆ ಅದಕ್ಕೆ ಭೋಗ ಅಂತ ಹೇಳ್ತಾರೆ. ಮನುಷ್ಯನ ದೇಹಕ್ಕೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಒಂದು ದೇಹಕ್ಕೆ ಒಂದೊಂದು ಹೆಸರುಗಳಿದೆ. ಮನುಷ್ಯನ ದೇಹಕ್ಕೆ ಕಲೇವರ ಅಂತ ಹೇಳ್ತಾರೆ. ಆದರೆ ಆ ಹಾವಿನ ದೇಹಕ್ಕೆ ಅದಕ್ಕೆ ಭೋಗ ಅಂತ ಹೇಳ್ತಾರೆ. ಆ ಭೋಗ ಅಂದರೆ ಆ ಶರೀರದಿಂದ ಹೇಗೆ ನಾವು ನೋಡ್ತೀವಿ ಸುತ್ತಕೊಳ್ಳುತ್ತೆ, ಆ ಭೀಮಸೇನನ್ನು ಮೈಗೆ ಅದು ಸುತ್ತಕೊಳ್ಳೋಕ್ಕೆ ಭೋಗದಿಂದ ಸುತ್ತಕೊಳ್ಳುತ್ತೆ ಆರಂಭ ಮಾಡ್ತು. ಸುತ್ತಕೊಂಡ ತಕ್ಷಣ ಅವನನ್ನು ಪುಡಿಗುಟ್ಟೋದಕ್ಕೆ ಅದು ಸಂಪೂರ್ಣ ಶಕ್ತಿ ಪ್ರಯೋಗ ಮಾಡೋಕ್ಕೆ ತೊಡಗಿತು. ಭೀಮಸೇನ ಏನೂ ಮಾಡ್ತಾ ಇಲ್ಲ, ಯಾಕಂದರೆ ಅವನಿಗೆ ಗೊತ್ತು ಭೀಮಸೇನ ಎಷ್ಟು ಬಲಿಷ್ಠ. ಅವನು 10,000 ಆನೆಯಷ್ಟು ಬಲಿಷ್ಠನು. ಈ ಹೆಬ್ಬಾವು ಅವನು ಪುಡಿಗೊಟ್ಟಕ್ಕೆ ನೋಡ್ತಾ ಇದೆ, ಎಷ್ಟು ಪ್ರಯತ್ನ ಪಟ್ಟರೂ ಏನೂ ಆಗ್ತಾಯಿಲ್ಲ. ಭೀಮಸೇನ ಅವನು ತನ್ನ ಪಾಡಿಗೆ ಅವನು ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾನೆ, ಇದು ಏನು ಮಾಡ್ತಾ ಇದೆಯಲ್ಲ ಇದು ಹಾವು ಅಂತ. ಸೊ ಅದು ಎಷ್ಟು ಪ್ರಯತ್ನ ಮಾಡಿ ಅದರದ್ದು ಶಕ್ತಿ ಹ್ರಾಸವಾಗುತ್ತಿರಬೇಕಾದ್ರೆ ಅವಾಗ ಅದಕ್ಕೆ ಆಶ್ಚರ್ಯ ಆಗುತ್ತೆ, ಇದು ಈ ಎಂಥ ಮನುಷ್ಯ ಇವನು. ಸಾಮಾನ್ಯವಾಗಿ ಹೆಬ್ಬಾವು ಹಾಕಿ ಅದರ ಸುತ್ತ ಶಕ್ತಿ ಪ್ರಯೋಗ ಮಾಡಿದಾಗ ಆ ಮೂಳೆಗಳೆಲ್ಲ ಪುಡಿ ಆಗುತ್ತೆ. ಇವನು ಒಂಚೂರು ಏನೂ ಆಗ್ತಾ ಇಲ್ಲಲ್ವ, ಯಾರಿರಬಹುದು ಅಂತ ಆ ಹೆಬ್ಬಾವಿಗೆ ಆಶ್ಚರ್ಯ ಆಗುತ್ತೆ. ಆ ಹೆಬ್ಬಾವು ಕೇಳುತ್ತೆ, ಯಾರು ನೀನು ಅಂತ. ಯಾರು ನೀನು ಅಂತ ಕೇಳಿದ ಆ ಸಮಯದಲ್ಲೇ ಯುಧಿಷ್ಠಿರ ಮಹಾರಾಜ ಅವನಿಗೆ ದ್ರೌಪದಿ ದೇವಿ ಕಳಿಸ್ತಾಳೆ, ನೋಡಿ ಭೀಮಸೇನ ತುಂಬ ಹೊತ್ತು ಆಯಿತು, ಎಲ್ಲಿ ಹೋಗಿದ್ದಾನೋ ಏನೋ ಗೊತ್ತಿಲ್ಲ, ಎಲ್ಲಿ ಏನಾಯಿತು ನೀವು ನೋಡ್ಕೊಂಡು ಬನ್ನಿ ಅಂತ. ಅದೇ ಸಮಯದಲ್ಲಿ ಆ ಭೀಮಸೇನ ಹೋದ ದಾರಿ ಹುಡ್ಕೋದು ತುಂಬ ಕಷ್ಟ ಏನಲ್ಲ.
ಎಲ್ಲ ಕಡೆ ಎಲ್ಲೆಲ್ಲಿ ಮರಗಿಡಗಳು ಕಿತ್ತು ಬಿಸಾಕಿದೆ, ಎಲ್ಲೆಲ್ಲಿ ಯಾವುದ್ಯಾವುದು ಹುಲಿ ಸಿಂಹಗಳು ಸತ್ತು ಬಿದ್ದಿದೆ, ಆ ರಸ್ತೆಯಲ್ಲೇ ಭೀಮಸೇನ ಹೋಗಿದ್ದಾನೆ ಅಂತ. ಸೊ ತುಂಬ ಸುಲಭವಾಗಿ ಯುಧಿಷ್ಠಿರ ಆ ಜಾಗಕ್ಕೆ ಬರ್ತಾನೆ. ಅದೇ ಸಮಯದಲ್ಲಿ ಹೆಬ್ಬಾವು ಕೇಳುತ್ತೆ, ಯಾರು ನೀನು ಅಂತ. ಭೀಮಸೇನಿಗೆ ಇನ್ನೂ ಆಶ್ಚರ್ಯ, ಇದು ಹಾವು ಮಾತಾಡುತ್ತಲ್ವ ಅಂತ. ಸೊ ಯುಧಿಷ್ಠಿರ ಬಂದು ನೋಡ್ತಾನೆ. ನೋಡಿದಾಗ ಅವನಿಗೆ ಆಶ್ಚರ್ಯ ಏನಂದರೆ, ಎರಡೂ ಭುಜಗಳು ಭೀಮಸೇನನ್ನು ಬಿಡಿಸ್ಕೊಂಡಿದೆ. ಹೆಬ್ಬಾವು ಸುತ್ತಿದೆ, ಆದರೆ ಭುಜಗಳು ಶಕ್ತಿ ಪ್ರಯೋಗ ಮಾಡ್ಬೋದು, ಆದರೂ ಭೀಮಸೇನ ಮಾಡ್ತಾ ಇಲ್ಲ. ಯುಧಿಷ್ಠಿರ ಇದನ್ನು ನೋಡಿ ಅವನಿಗೆ ಭೀಮಸೇನಿಗೆ ಹೇಳ್ತಾನೆ, ಭೀಮ ಏನು ತಮಾಷೆ ಮಾಡ್ತಾ ಇದ್ದೀಯಾ, ಎರಡು ಕೈಗಳಿದೆ, ಬಿಡಿಸ್ಕೊಂಡು ಬಾ ಅಂತ. ಆವಾಗ ಭೀಮಸೇನ ಹೇಳ್ತಾನೆ, ಇಲ್ಲ ಅಣ್ಣ, ಇದು ಹಾವು, ಇದು ತುಂಬ ದಿವ್ಯವಾದ ಹಾವು, ಅದ್ಭುತ ಹಾವು, ಇದು ಮಾತಾಡುತ್ತೆ, ಇದು ನೀನು ಮಾತಾಡಿಸು ಇದಕ್ಕೆ. ಆವಾಗ ಯುಧಿಷ್ಠಿರ ಮಾತಾಡಿಸ್ತಾನೆ. ಮೊದಲನೇದಾಗಿ ಅವ್ನು ಕೇಳ್ತಾನೆ, ನಮ್ಮ ತಮ್ಮ ಅವನ್ನ ಬಿಟ್ಬಿಡು, ನಿಮಗೆ ಎಂಥ ಆಹಾರ ಬೇಕು ನಾನು ಅದರದ್ದು ವ್ಯವಸ್ಥೆ ಮಾಡ್ತೀನಿ. ಆಗ ಆ ಹೆಬ್ಬಾವು ಹೇಳುತ್ತೆ, ನೋಡು ರಾಜ, ನಾನು ಹಿಂದಿನ ಜನ್ಮದಲ್ಲಿ ನಹುಷ, ನಿನ್ನ ಪೂರ್ವಜನೇ, ಒಬ್ಬ ಋಷಿಯ ಶಾಪದಿಂದಾಗಿ ನನಗೆ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೋ ನನಗೆ ಈ ಶಾಪದಿಂದ ಮುಕ್ತಿ ಸಿಗುತ್ತೆ. ನೀನು ಪ್ರಶ್ನೆಗೆ ಉತ್ತರ ಕೊಡೋದಾಗಿದ್ದರೆ ನಾನು ಭೀಮಸೇನನ್ನು ಬಿಡ್ತೀನಿ. ಆವಾಗ ಯುಧಿಷ್ಠಿರ ಯಕ್ಷ ಪ್ರಶ್ನೆ ನಮಗೆಲ್ಲ ಗೊತ್ತು, ಆವಾಗ ಎಲ್ಲ ನೀರು ಕುಡಿದು ಎಲ್ಲರೂ ಪ್ರಾಣ ವಾಯು ಹೊರಗಡೆ ಹೋಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಭೀಮಸೇನ ಒಬ್ಬನೇ ಇದ್ದಾನೆ. ಇದು ಒಂದು ಸರ್ಪ, ಒಂದು ಹೆಬ್ಬಾವು ಕೇಳಿದಾಗ ಆವಾಗ ಯುಧಿಷ್ಠಿರ ಹೇಳ್ತಾನೆ, ಇಲ್ಲ ಮೊದಲಿಗೆ ನೀನು ನಮ್ಮ ತಮ್ಮನ್ನ ಬಿಡು, ಅಂದರೆ ನಾನು ಉತ್ತರ ಕೊಡ್ತೀನಿ. ಆವಾಗ ಹೆಬ್ಬಾವು ಹೇಳುತ್ತಾ, ಇಲ್ಲ ಆ ಥರ ಆಗೋದು ಸಾಧ್ಯನೇ ಇಲ್ಲ, ನಂದು ವರ ಇದೆ, ದೇವರಿಂದ ನಮಗೆ ಎಲ್ಲ ದೇವತೆಗಳಿಂದ ವರ ಇದೆ, ಇಲ್ಲಿ ಯಾವುದು ಏನಾದರೂ ಬಂದರೆ ಅದು ನನ್ನ ಆಹಾರ. ಸೊ ಇವಾಗ ಭೀಮಸೇನ ಬಂದಿದ್ದಾನೆ, ಇವಾಗ ಇದನ್ನು ಆಹಾರವಾಗಿ ನಾನು ಸ್ವೀಕಾರ ಮಾಡಬೇಕು. ಒಂದು ನಾನು ಭೀಮಸೇನ ಆಹಾರವಾಗಿ ಸ್ವೀಕಾರ ಮಾಡಬೇಕು, ಅಥವಾ ನೀನು ಪ್ರಶ್ನೆಗೆ ಉತ್ತರ ಕೊಡು. ಕೊನೆಗೆ ಸರಿ, ಯುಧಿಷ್ಠಿರ ಹೇಳ್ತಾನೆ, ನಿಂದು ಏನು ಪ್ರಶ್ನೆ ಕೇಳು. ಆವಾಗ ಮೊದಲನೇ ಪ್ರಶ್ನೆ ಕೇಳೋದು, ಆ ನಹುಷ ಏನು ಆ ಹೆಬ್ಬಾವಿನ ರೂಪದಲ್ಲಿದ್ದಾನೆ, ಮೊದಲನೇ ಪ್ರಶ್ನೆ ಕೇಳೋದು, ಬ್ರಾಹ್ಮಣ ಅಂದರೆ ಯಾರು, ಬ್ರಾಹ್ಮಣ ಅಂದರೆ ಏನು. ಸಾಮಾನ್ಯವಾಗಿ ನಾವು ಬ್ರಾಹ್ಮಣ ಅಂದರೆ ಯಾರು ಅಂತ ನಾವು ನಮ್ಮ ಆಲೋಚನೆಗೆ ಬರೋದು, ಯಾರು ಬ್ರಾಹ್ಮಣ ಪಿತಾ ಇದ್ದಾನೆ, ಬ್ರಾಹ್ಮಣಿ ಅವರ ತಾಯಿ ಇದ್ದಾರೆ, ಅವರಿಗೆ ಮಗ ಯಾರು ಜನಿಸ್ತಾನೆ ಅವನಿಗೆ ಬ್ರಾಹ್ಮಣ ಅಂತ ಸಾಮಾನ್ಯವಾಗಿ ಉತ್ತರ ಕೊಡೋದು. ಆದರೆ ಯುಧಿಷ್ಠಿರ ಏನು ಹೇಳ್ತಾನೆ ಕೇಳಿ, ಸತ್ಯಂ ದಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ ತಪೋಗೃಣ ದೃಶ್ಯಂತೆ ಯತ್ರ ನಾಗೇಂದ್ರ ತದ್ ಬ್ರಾಹ್ಮಣ ಇತಿ ಸ್ಮೃತಃ. ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ಭಗವಂತ ಕೃಷ್ಣ ಬ್ರಾಹ್ಮಣ ಬಗ್ಗೆ, ಅವರ ಗುಣ ಕರ್ಮಗಳ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಅವನು 9 ಗುಣಗಳ ಬಗ್ಗೆ ಹೇಳ್ತಾನೆ. ಇದರಲ್ಲಿ ನಾವು ನೋಡ್ಬೋದು 7 ಗುಣಗಳು ಯುಧಿಷ್ಠಿರ ಮಹಾರಾಜ. ಒಂದು ಆ ಎರಡೂರ್ದು ಕಂಪ್ಯಾರಿಷನ್ ಮಾಡಿದಾಗ ನಮಗೆ ಸುಮಾರು ಸಮಾನತೆಗಳು ನಮಗೆ ಕಾಣಿಸಿಗುತ್ತೆ. ಇದರಲ್ಲಿ ಸತ್ಯಂ ದಾನಂ ಕ್ಷಮಾಶೀಲಂ ಆಂಧ್ರಶಂಸ್ಯಂ ತಪೋಗೃಣ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಸಮಾಧಮಸ್ ತಪಸ್ ಶೌಚಂ ಶಾಂತಿರಾರ್ಜವಂ ಏವಚ ಜ್ಞಾನ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಇದರಲ್ಲಿ ಸುಮಾರು ನಮಗೆ ಸಮಾನತೆಗಳು ನಮಗೆ ಕಾಣಿಸಿಗುತ್ತೆ. ಇದರಲ್ಲಿ ಕೊನೆಯದಾಗಿ ಹೇಳ್ತಾನೆ, ದೃಶ್ಯಂತೆ ಯತ್ರ ನಾಗೇಂದ್ರ, ಯಾರಲ್ಲಿ ಈ ಗುಣಗಳು ಕಾಣಿಸುತ್ತೆ ಅವರು ಬ್ರಾಹ್ಮಣ ಅಂತ ಆ ಪ್ರಶ್ನೆಗೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಆವಾಗ ನಾಗೇಂದ್ರ ಅಂದರೆ ಯಾರು ಆ ಸರ್ಪ ಸುಮ್ಮನೆ ಇರಲ್ಲ, ಹೌದಾ, ಹಾಗಿದ್ದರೆ ಈ ಗುಣಗಳು ನಾನು ಕ್ಷತ್ರಿಯನಲ್ಲೂ ಕಾಣಿಸುತ್ತೆ, ವೈಶ್ಯನಲ್ಲೂ ಕಾಣಿಸುತ್ತೆ, ಶೂದ್ರನಲ್ಲೂ ಕಾಣಿಸುತ್ತೆ, ಸೊ ಅವರಿಗೆ ನಾವು ಬ್ರಾಹ್ಮಣ ಅಂತ ಹೇಳ್ಬೋದಾ? ಆವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಹಾಗಿದ್ದರೆ ಜಾತಿಯ ವ್ಯವಸ್ಥೆ ಏನು, ಸೊ ಜಾತಿ ಅಂತ ಇರೋದು ಸುಳ್ಳಾಗುತ್ತಲ್ವಾ? ಆವಾಗ ಯುಧಿಷ್ಠಿರನ ಉತ್ತರ ತುಂಬ ಸುಂದರವಾದ ಉತ್ತರ. ಈ ಗುಣಗಳು ಯಾರಲ್ಲಿ ಕಾಣಿಸುತ್ತೋ ಅವರು ಯಾವುದೇ ವರ್ಣದಲ್ಲಿ ಹುಟ್ಟಿರಲಿ, ಹುಟ್ಟು ಅದಕ್ಕೆ ಕಾರಣವಲ್ಲ. ಹೇಗೆ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಗುಣಕರ್ಮ ವಿಭಾಗಶಃ, ಗುಣ ಮತ್ತು ಕರ್ಮದ ಪ್ರಕಾರ ಆ ವಿಭಜನೆ ಮಾಡಲಾಗಿದೆ. ಸೊ ಹಾಗಾಗಿ ಇದರಲ್ಲೂ ಯುಧಿಷ್ಠಿರ ಕೂಡ ಅದನ್ನೇ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಮತ್ತು ಜಾತಿಯ ವಿಷಯದಲ್ಲಿ ಬಂದಾಗ ಯುಧಿಷ್ಠಿರ ಹೇಳ್ತಾನೆ, ಜಾತಿ ಎನ್ನುವುದು ಜನ್ಮ,
ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾವು ಸಂಸ್ಕೃತದಲ್ಲಿ ನಾವು ಕೇಳ್ತೇವೆ. ಜಾಯತೆ ಅಂದರೆ ಜನ್ಮ ಪಡೆಯೋದು. ಸೊ ಜಾತಿ ಅಂದರೆ ಜನ್ಮದಿಂದ. ಇದು ಮನುಷ್ಯ ಮಾಡಿರುವ ವ್ಯವಸ್ಥೆ. ಇದು ದೇವರಿಂದ ಬಂದಿರುವಂಥ ವ್ಯವಸ್ಥೆ ಅಲ್ಲ, ವೈದಿಕ ವ್ಯವಸ್ಥೆ ಅಲ್ಲ ಇದು. ಸೊ ಮನುಷ್ಯ ತನಗೆ ಅನುಕೂಲ ಆಗೋಬೇಕೆಂದು ಈ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಇದು ವಾಸ್ತವವಲ್ಲ. ವಾಸ್ತವವಾಗಿ ವರ್ಣಗಳು ಹೇಗೆ ವಿಭಜನೆಗೊಂಡಿದೆ, ಅದು ಕರ್ಮ ಮತ್ತು ಗುಣಗಳ ಪ್ರಕಾರ. ಸೊ ಹಾಗೆ ನಾವು ಇಲ್ಲಿ ನೋಡ್ಬೋದು. ಹೇಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ, ಮೊದಲಿಗೆ ದ್ವಿಜಬಂಧುಗಳು ಅಥವಾ ಅಲ್ಪಮತಿಗಳು ಉಚ್ಚವರ್ಣದಲ್ಲಿ ಹುಟ್ಟಿದ ಅಸಂಸ್ಕೃತ ವ್ಯಕ್ತಿಗಳಾಗಿದ್ದು, ಅವರು ದ್ವಿಜಬಂಧುಗಳು ಅಂದರೆ ಬಂಧುಗಳಂದರೆ ಸಂಬಂಧಿಕರು. ದ್ವಿಜಬಂಧುಗಳಂದರೆ ಯಾರು ಬ್ರಾಹ್ಮಣ ಅಂತ ಕುಲದಲ್ಲಿ ಯಾರು ಹುಟ್ಟಿದ್ದಾರೋ ಅವರಿಗೆ ಈ ಗುಣಗಳು ಅವರಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅವರು ಬೇರೆ ಗುಣಗಳು ಅವರಲ್ಲಿ ನಮಗೆ ಕಾಣಿಸ್ತಾ ಇದೆ, ಅವರ ಕರ್ಮಗಳು ಬೇರೆ ಥರ ಇದೆ. ಆವಾಗ ನಾವು ಅವರನ್ನು ದ್ವಿಜಬಂಧುಗಳು ಅಂತ ನಾವು ಕರಿಬೋದು. ಎಲ್ಲ ಶಾಸ್ತ್ರಗಳಲ್ಲೂ ದ್ವಿಜಬಂಧುಗಳು ಅಂತ ಪ್ರಯೋಗ ಮಾಡಿದ್ದಾರೆ. ಬಂಧುಗಳು ಅಂದರೆ ಸಂಬಂಧಿಕರು. ಈಗ ಯಾರೋ ಒಬ್ಬರು ಪಾಲಿಟಿಷಿಯನ್, ಯಾರೋ ಮಿನಿಸ್ಟರ್ ಇದ್ದಾರೆ ಅಂತ ನಾವು ಭಾವಿಸೋಣ. ಸೊ ಯಾರೋ ಒಬ್ಬರು ಮಿನಿಸ್ಟರ್ ಇದ್ದಾರೆ. ಸೊ ಅವರು ಮಿನಿಸ್ಟರ್ ಇದ್ದರೆ ಅವರು ಬಂಧುಗಳು ಮಿನಿಸ್ಟರ್ ಆಗಿರ್ತಾರಾ? ಇಲ್ಲಲ್ವ, ಅವ್ರ ಸಂಬಂಧಿಕರು. ನಾವೇನಂತ ಅವ್ರನ್ನ ಸಂಬೋಧನೆ ಮಾಡ್ತೀವಿ? ಅವ್ರ ಮಿನಿಸ್ಟರ್ ಸಂಬಂಧಿಕರು ಅಂತ ನಾವು ಹೇಳಲ್ವ. ಯಾಕೆ ಅಂದರೆ ಅವರಿಗೆ ಅದು ಅರ್ಹತೆ ಇಲ್ಲ, ಅವರಿಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಅವರು ಮಿನಿಸ್ಟರ್, ಅವ್ರದ್ದು ಸಂಬಂಧಿಕರು. ಹಾಗೆ ದ್ವಿಜಬಂಧುಗಳು, ದ್ವಿಜ ಅಂದರೆ ಬ್ರಾಹ್ಮಣರು. ಸೊ ಬ್ರಾಹ್ಮಣ ಬಂಧುಗಳು. ಮತ್ತು ಇದರಲ್ಲಿ ನಾವು ನೋಡ್ಬೋದು, ಅಲ್ಪಮತಿಗಳು ಉಚ್ಚವರ್ಣದಲ್ಲಿ ಹುಟ್ಟಿದ ಅಸಂಸ್ಕೃತ ವ್ಯಕ್ತಿಗಳಾಗಿದ್ದು, ಅವರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅಂದರೂ ಕೂಡ ಅವರಿಗೆ ಒಂದು ಹೆಮ್ಮೆ ಇರುತ್ತೆ. ನಾನು ಒಂದು ಈ ಕುಲದಲ್ಲಿ ನಾನು ಹುಟ್ಟಿದ್ದೇನೆ, ಜನಿಸಿದ್ದೇನೆ, ಹಾಗಾಗಿ ನನಗೆ ಜನ್ಮಸಿದ್ಧ ಹಕ್ಕು. ಹಾಗೇ ಇಲ್ಲ. ಶಾಸ್ತ್ರದ ಪ್ರಕಾರ ನಾವು ನೋಡಬೇಕಾದ್ರೆ ಯಾರಿಗೂ ಯಾವ ಜನ್ಮದಲ್ಲಿ ಏನು ಶಾಸ್ತ್ರದ ಪ್ರಕಾರ ಜನ್ಮನಾ ಜಾಯತೆ ಶೂದ್ರ ಅಂತ ವರ್ಣಿಸಿದ್ದಾರೆ. ಸಂಸ್ಕಾರಾತ್ ಭವೇತ್ ದ್ವಿಜ. ಸಂಸ್ಕಾರ ಯಾರಿಗೆ ಕೊಡಲಾಗಿದೆ ಅವರಿಗೆ ದ್ವಿಜ ಅಂತ ಕರೀತಾರೆ. ವೇದ ಪಾಠಾತ್ ಭವೇತ್ ವಿಪ್ರ. ವಿಪ್ರ ಅಂದರೆ ಯಾರು ಜ್ಞಾನವಂತ, ಅವನಿಗೆ ವಿಪ್ರ ಅಂತ ಹೇಳ್ತಾರೆ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಯಾರಿಗೆ ಬ್ರಹ್ಮನ್ ಅದರ ಬಗ್ಗೆ ಯಾರಿಗೆ ಸಂಪೂರ್ಣ ಅರಿವಿದೆ ಅವನಿಗೆ ಬ್ರಾಹ್ಮಣ ಎಂದು ಪರಿಗಣಿಸಲಾಗಿದೆ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಪ್ರತಿಯೊಂದು ಬಾರಿ ಎಲ್ಲಿಗೆ ಬ್ರಾಹ್ಮಣ ಅಂತ ಬರುತ್ತೋ ಅವರು ಅತ್ಯಂತ ಒಂದು ಏನು ಕ್ಲಿಯರ್ ಆಗಿ ಅವರು ಈ ಒಂದು ಬ್ರಾಹ್ಮಣ ಯಾರು ಅಂತ ಪ್ರತಿ ಬಾರಿ ಅವರು ನಮಗೆ ಸ್ಪಷ್ಟಪಡಿಸ್ತಾರೆ. ಯಾಕೆ ಅಂದರೆ ನಮ್ಮಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಇವಾಗ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ವೇದಗಳಲ್ಲಿ ಬ್ರಾಹ್ಮಣ ಯಾರು ಅಂತ ಹೇಳಿದ್ದಾರೆ. ಪ್ರಭುಪಾದರು ಪ್ರತಿ ಬಾರಿ ಅದನ್ನು ಸ್ಪಷ್ಟಪಡಿಸಿದಾಗ ನಮ್ಮಲ್ಲೂ ಕೂಡ ಆ ಒಂದು ಜ್ಞಾನ ಮೂಡುತ್ತೆ. ಇದರಲ್ಲಿ ನಾವು ನೋಡ್ತೀವಿ, ಇದರಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕೆಳ ಜಾತಿಯಲ್ಲಿ ಹುಟ್ಟಿದವರು ಅವರು ಮೇಲೆ ಎಂದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಜನ್ಮದಿಂದ ಯಾರು ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ ಅವರು ಆ ಥರ ಒಂದು ವಾದವನ್ನು ಅವರು ಮಾಡ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ನಾವು ನೋಡ್ತೀವಿ ಸುಮಾರು ಉದಾಹರಣೆಗಳಿದೆ ಎಲ್ಲಿ ಅವರು ಯಾವ ಕುಲದಲ್ಲಿ ಹುಟ್ಟಿದಾರೋ ಅದು ಏನೂ ಅದಕ್ಕೆ ವ್ಯತ್ಯಾಸ ಆಗಲಿಲ್ಲ. ಯಾಕೆ ಅಂದರೆ ಅವರ ಗುಣ ಮತ್ತು ಕರ್ಮದ ಪ್ರಕಾರ ಅವರು ಆ ಒಂದು ವರ್ಣದಲ್ಲಿ ಅವರಿಗೆ ವಿಭಜನೆ ಮಾಡಲಾಗಿತ್ತು. ಇದಕ್ಕೆ ಧರ್ಮ ವ್ಯಾಧನೆ ಆಗಿರಲಿ ಅಥವಾ ಸತ್ಯಕಾಮ ಜಾಬಾಲಿ ಆಗಿರಲಿ ಸುಮಾರು ಉದಾಹರಣೆಗಳಿದೆ. ಹಾಗೆ ಮುಂದೆ ಪ್ರಭುಪಾದರು ಹೇಳ್ತಾರೆ ಭಗವಂತನ ಪವಿತ್ರ ನಾಮದ ಬಗ್ಗೆ. ಇದರ ಅನುವಾದದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತ ಪುಣ್ಯ ನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದದ್ದೇನು? ಯಾರು ಭಗವಂತನ ನಾಮ ಸ್ಮರಣೆ ಮಾಡ್ತಾರೆ ಅವರಿಗೆ ಈ ಯಾವುದೇ ರೀತಿಯ ಒಂದು ಅನಾನುಕೂಲಗಳು ಏನೋ ನಾವು ನೋಡ್ತಾ ಇದ್ದೀವಿ ಅದು ಭಗವಂತನ ನಾಮಸ್ಮರಣೆಯಿಂದ ಎಲ್ಲ ದೂರವಾಗುತ್ತೆ. ಅದು ಹೇಗೆ ದೂರವಾಗುತ್ತೆ?
ಅದಕ್ಕೆ ಪ್ರಭುಪಾದರು ಪದ್ಮಪುರಾಣದಿಂದ ಒಂದು ಶ್ಲೋಕವನ್ನು ಇದು ಅನುವಾದದಲ್ಲಿ ನಮಗೆ ತಿಳಿಸಿದ್ದಾರೆ. ಪದ್ಮಪುರಾಣದಲ್ಲಿ ಬರುತ್ತೆ, ಭಗವಂತನ ಏನು ನಾಮ ಇದೆ, ನಾಮ ಚಿಂತಾಮಣಿ ಕೃಷ್ಣಸ್ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತ ಅಭಿನ್ನತ್ವ ನಾಮನಾಮಿನಃ. ಈ ಒಂದು ಶ್ಲೋಕದ ಅನುವಾದವೇ ನಾವು ಇಲ್ಲಿ ಭಾವಾರ್ಥದಲ್ಲಿ ನೋಡ್ತಾ ಇದ್ದೀವಿ. ನಾಮ ಚಿಂತಾಮಣಿ ಕೃಷ್ಣ, ಭಗವಂತನ ನಾಮ ಏನಿದೆ ಚಿಂತಾಮಣಿ. ಚಿಂತಾಮಣಿಯ ವಿಶೇಷ ನಾವೆಲ್ಲ ಕೇಳಿದ್ದೀವಿ. ಅದು ಒಂದು ಕಲ್ಲು, ಚಿಂತಾಮಣಿ ಅಂದರೆ ಒಂದು ಕಲ್ಲು. ಈ ಕಲ್ಲು ಯಾವುದೇ ಕಬ್ಬಿಣಕ್ಕೆ ಮುಟ್ಟಿದರೆ ಆ ಕಬ್ಬಿಣ ಬಂಗಾರವಾಗಿ ಪರಿವರ್ತನೆ ಆಗುತ್ತೆ. ಇದು ಒಂದು ಚಿಂತಾಮಣಿಯ ವಿಶೇಷ. ಭಗವಂತನ ನಾಮ ಏನಿದೆ ಚಿಂತಾಮಣಿಯ ಥರ ಇದೆ. ಏನು ಅದು ಚಿಂತಾಮಣಿ ಕಲ್ಲಿನಿಂದ ಒಂದು ಕಬ್ಬಿಣಕ್ಕೆ ಮುಟ್ಟಿದರೆ ಅದು ಬಂಗಾರವಾಗಿ ಪರಿವರ್ತನೆ ಆಗುತ್ತೆ. ಈ ಭಗವಂತನ ನಾಮವನ್ನು ಮುಟ್ಟಿದರೆ ಏನಾಗಿ ಪರಿವರ್ತನೆ ಆಗುತ್ತೆ? ಭಗವಂತನ ನಾಮವನ್ನು ನಾವು ಮುಟ್ಟಿದರೆ ಏನಾಗಿ ಪರಿವರ್ತನೆ ಆಗುತ್ತೆ? ಭಗವಂತನ ನಾಮ ಅಂದರೆ ಭಗವಂತ ಖುದ್ದಾಗಿ ಅವನು ಅದರಲ್ಲಿ ನೆಲೆಸಿದ್ದಾನೆ. ಭಗವಂತನಲ್ಲಿ 3 ಶಕ್ತಿಗಳು ನಾವು ನೋಡ್ತೀವಿ: ಸತ್, ಚಿತ್, ಆನಂದ. ಸತ್ ಶಕ್ತಿ, ಚಿತ್ ಶಕ್ತಿ, ಆನಂದ ಶಕ್ತಿ. ಈ 3 ಶಕ್ತಿಗಳು ಸಂಪೂರ್ಣವಾಗಿ ಭಗವಂತನಲ್ಲಿ ಮೂಡಿದೆ. ಯಾವಾಗ ನಾವು ಭಗವಂತನ ಒಂದು ಸಂಪರ್ಕದಲ್ಲಿ ಬರ್ತೀವಿ, ನಾಮಚಿಂತಾಮಣಿ ಕೃಷ್ಣ, ಸೊ ನಮ್ಮ ಹೃದಯದಲ್ಲಿ ಆ ಸಚ್ಚಿತ್ ಆನಂದ ಶಕ್ತಿಗಳು ಭಗವಂತನ ಅನುಗ್ರಹದಿಂದ ಮೂಡುತ್ತೆ. ಭಗವಂತನ ಅನುಗ್ರಹದಿಂದ ಈ ಸಚ್ಚಿತ್ ಆನಂದ ನಾವು ಜೀವನದಲ್ಲಿ ನಾವು ನೋಡ್ತಾ ಇರೋದು ನಮಗೆ ಯಾರಾದರೂ ರಕ್ಷಣೆ ಮಾಡೋದಕ್ಕೆ. ನಾವು ಎಂದೂ ಮೃತರಾಗಬಾರ್ದು ಅಂತ. ಅದಕ್ಕೆ ಯಾಕೆ ಅದು ಕಾರಣ? ಯಾಕಂದರೆ ನಾವು ಮೂಲತಃ ನಮ್ಮ ಆತ್ಮ ಏನಿದೆ ಅದು ಸತ್, ಅದು ನಿತ್ಯ, ಎಂದೂ ಅದಕ್ಕೆ ಸಾವಿಲ್ಲ. ಅದಕ್ಕೋಸ್ಕರ ನಾವು ಈ ಶರೀರದಲ್ಲಿದ್ದು ಕೂಡ, ಈ ಶರೀರ ನಶ್ವರ, ಈ ಶರೀರದಲ್ಲೂ ಕೂಡ ನಮ್ಮ ಆತ್ಮ ಆ ಸತ್ ಎಂಬ ಒಂದು ಶಕ್ತಿಯನ್ನು ನಿರಂತರವಾಗಿ ನೋಡುತ್ತೆ. ನಾವು ಇವಾಗ ವಿಜ್ಞಾನಿಗಳು ನೋಡ್ತಾ ಇದ್ದೀವಿ, ಅವರು ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಹೇಗೆ ನಾವು ಒಂದು ಮನುಷ್ಯನನ್ನು ಜೀವಂತವಾಗಿ ಇಡಬಹುದು. ಅವರು ಆ ವ್ಯಕ್ತಿಯ ದೇಹವನ್ನು ಏನು ಫ್ರೀಝರಲ್ಲಿಟ್ಟು ಮುಂದೆ ಹೇಗೆ ಏನಾದರೂ ಟೆಕ್ನಾಲಜಿಯಿಂದ ಮತ್ತೆ ಅವನಿಗೆ ಪುನಃ ಜೀವನ ಕೊಡ್ಬೋದು, ಅಥವಾ ಅವನ ಆಯುಷ್ಯ ಹೇಗೆ ವೃದ್ಧಿಪಡಿಸಬೇಕು ಅಂತ ತುಂಬ ಇದರ ಬಗ್ಗೆ ವಿಜ್ಞಾನಿಗಳು ತುಂಬ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಯಾಕೆ ಅಂದರೆ, ನಮ್ಮ ಆತ್ಮ ಯಾವತ್ತಿಗೂ ನಶ್ವರ ಅಲ್ಲ, ಆದರೆ ಈ ದೇಹ ನಶ್ವರ. ಆ ವಿಜ್ಞಾನಿಗಳಿಗೆ ಈ ಆತ್ಮ ಮತ್ತು ದೇಹದ ಜ್ಞಾನವಿಲ್ಲ, ಅವರಿಗೆ ಕೇವಲ ದೇಹದ ವಿಚಾರ. ಸೊ ಅದಕ್ಕೋಸ್ಕರ ಅವರು ಆದರೆ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಈ ದೇಹ ಏನಿದೆ ಇದು ನಶ್ವರ. ಈ ದೇಹ ಯಾರಿಗೆ ಸಿಕ್ಕಿದೆ, ಆ ಸಿಕ್ಕಿದ ಸಮಯದಿಂದ ಒಂದಿಷ್ಟು ಸಮಯ ಅವನ ಏನು ಪ್ರಾರಬ್ಧ ಕರ್ಮಗಳಿದೆ ಅದು ಮುಗಿಯುವ ತನಕ ಈ ದೇಹವಿರುತ್ತೆ. ಅದು ಮುಗಿದ ನಂತರ ಈ ದೇಹ ಅಲ್ಲಿಗೆ ನಿಂತು ಹೋಗುತ್ತೆ. ಭಗವಂತನ ನಾಮ ಸ್ಮರಣೆ, ಈ ಸತ್ ಶಕ್ತಿ ಏನಿದೆ ಇದು ನಮ್ಮಲ್ಲಿ ಇದು ಭಗವಂತನ ಇದು ಶಕ್ತಿ ಪ್ರವೇಶವಾಗುತ್ತೆ. ಇದು ಅಷ್ಟೇ ಅಲ್ಲ, ಚಿತ್ ಜ್ಞಾನಶಕ್ತಿ. ಭಗವಂತನ ಸರ್ವಜ್ಞ. ಭಗವಂತ ಪ್ರತಿಯೊಂದು ಅಂಶವನ್ನು ಹೊರಗಾಗಿರಲಿ ಒಳಗಾಗಿರಲಿ ಪ್ರತಿಯೊಂದು ಅವನಿಗೆ ಅರಿವಿದೆ. ನಮಗೂ ಕೂಡ ಆ ಒಂದು ಅರಿವು ಮೂಡಿಸುವ ಒಂದು ಆ ಶಕ್ತಿ ನಮ್ಮ ಹೃದಯದಲ್ಲಿ ಪ್ರವೇಶವಾಗುತ್ತೆ. ಮತ್ತು ಆನಂದ, ವೇದಾಂತದಲ್ಲಿ ಹೇಳಿದ್ದಾರೆ ಆನಂದಮಯ ಅಭ್ಯಾಸಾತ್ ಅಂತ. ನಾವು ಪ್ರತಿ ಕ್ಷಣವೂ ನಾವು ಆನಂದವನ್ನು ನಾವು ಹುಡುಕುತ್ತೇವೆ, ಪ್ರತಿ ಕ್ಷಣ. ಯಾಕೆ? ನಮ್ಮ ಆ ಒಂದು ನಿಜ ಸ್ವರೂಪವೇ ಆ ರೀತಿಯಾಗಿದ್ದು. ಆತ್ಮದ ನಿಜ ಸ್ವರೂಪ ಪ್ರತಿ ಕ್ಷಣ ನಾವು ಆನಂದವನ್ನು ಹುಡುಕೋದು. ಭಗವಂತನ ನಾಮವನ್ನು ನಾವು ಸ್ಪರ್ಶಿಸಿದಾಗ ಈ ಸತ್, ಚಿತ್ ಮತ್ತು ಆನಂದ ಶಕ್ತಿಗಳು ಆ ಆತ್ಮಕ್ಕೆ ಪ್ರವೇಶವಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ. ಚೈತನ್ಯ ಅಂದರೆ ಅದಕ್ಕೆ ಜೀವ ಇದೆ, ಜೀವಂತವಾದ ಒಂದು ಶಬ್ದ. ಸಾಮಾನ್ಯವಾಗಿ ಈ ಥರ ನಾನು ಇದು ಶಬ್ದ ಮಾಡಿದರೆ ಇದಕ್ಕೆ ಈ ಶಬ್ದಕ್ಕೆ ಏನು ಚೈತನ್ಯ ಇಲ್ಲ, ಇದಕ್ಕೇನು ಜೀವ ಇಲ್ಲ. ಆದರೆ ಭಗವಂತನ ನಾಮ ಕೃಷ್ಣ ಅಂತ ನಾವು ಏನು ಉಚ್ಚಾರ ಮಾಡ್ತೀವಿ, ಆ ಕೃಷ್ಣ ಅನ್ನೋ ಶಬ್ದವೇ ಅದಕ್ಕೆ ಚೈತನ್ಯ ತುಂಬಿದೆ. ರಸ ವಿಗ್ರಹ, ಇದು ಯಾವ ರೀತಿಯ ಚೈತನ್ಯ? ಇದು ರಸ ರೂಪದಲ್ಲಿ ಇರುವಂಥ ವಿಗ್ರಹ. ಪೂರ್ಣ ಶುದ್ಧ ನಿತ್ಯ ಮುಕ್ತ.
ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಭಗವಂತನ ನಾಮ ಮತ್ತು ಭಗವಂತನಿಗೆ ಏನೂ ವ್ಯತ್ಯಾಸವಿಲ್ಲ. ಅದಕ್ಕೆ ಇದು ಪೂರ್ಣ, ಸಂಪೂರ್ಣ. ಕೆಲವು ಬಾರಿ ಕೇಳ್ತಾರೆ ಭಗವಂತನ ನಾಮ ಮತ್ತು ಭಗವಂತ ಒಂದು 50% ಏನಾದರೂ ಇದೆಯಾ ವ್ಯತ್ಯಾಸ? ಏನೂ ಇಲ್ಲ, ಪೂರ್ಣ. ಭಗವಂತ ಎಷ್ಟು ಸಂಪೂರ್ಣನೋ ಭಗವಂತನ ನಾಮವೂ ಕೂಡ ಅಷ್ಟೇ ಸಂಪೂರ್ಣ. ಶುದ್ಧ, ಸಂಪೂರ್ಣವಾಗಿ ಶುದ್ಧವಾಗಿದೆ. ನಿತ್ಯ ಮುಕ್ತ, ನಿತ್ಯವೂ ಅದು ಶಾಶ್ವತವಾಗಿರುವುದು. ಮತ್ತು ಮುಕ್ತ, ಭಗವಂತನ ನಾಮಸ್ಮರಣೆಯಿಂದ ಒಬ್ಬರಿಗೂ ಮುಕ್ತಿ ಸಿಗುತ್ತಾ? ಇಬ್ಬರಿಗೆ ಮುಕ್ತಿ ಸಿಗುತ್ತಾ? ಎಷ್ಟು ಜನ ಅದರ ಸ್ಮರಣೆ ಮಾಡ್ತಾರೋ, ಎಷ್ಟು ಜನ ಜಪಿಸ್ತಾರೋ ಪ್ರತಿಯೊಬ್ಬರಿಗೂ ಭಗವಂತ ಮುಕ್ತಿ ನೀಡ್ತಾನೆ. ಅಭಿನ್ನತ್ವ ನಾಭನಾಮಿನಃ. ಅಭಿನ್ನ, ಭಿನ್ನ ಅಂದರೆ ಬೇರೆ ಬೇರೆದು. ಅಭಿನ್ನ ಅಂದರೆ ಅದಕ್ಕೇನು ವ್ಯತ್ಯಾಸ ಇಲ್ಲ. ಅಭಿನ್ನತ್ವ ನಾಮ ನಾಮಿನೋಹೋ. ನಾಮ ಅಂದರೆ ಭಗವಂತನ ನಾಮ ಕೃಷ್ಣ. ಭಗವಂತ ಸ್ವಯಂ ಭಗವಂತ ಕೃಷ್ಣ. ಆ ವ್ಯಕ್ತಿ ಮತ್ತು ಅವನ ನಾಮಕ್ಕೆ ವ್ಯತ್ಯಾಸವಿಲ್ಲ. ಯಾವಾಗ ನಾವು ಭಗವಂತನ ನಾಮ ಸ್ಮರಣೆ ಮಾಡ್ತೀವಿ, ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಇರುವ ಎಲ್ಲ ದೋಷಗಳು ಭಗವಂತ ಪರಿಹಾರ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಮೊದಲನೇ ಒಂದು ಸಾಲಿನಲ್ಲಿ ಏನು ಹೇಳ್ತಾರೆ? ಚೇತೋ ದರ್ಪಣ ಮಾರ್ಜನಂ ಭವಮಹಾಧಾವಾಗ್ನಿ ನಿರ್ವಾಪಣಂ. ಚೇತೋ ದರ್ಪಣ, ನಮ್ಮ ಚಿತ್ತ ಏನಿದೆ ಅದು ಸಂಪೂರ್ಣವಾಗಿ ಇವಾಗ ಒಂದು ಅಜ್ಞಾನದಿಂದ ಆವೃತವಾಗಿದೆ. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ? ಆ ಅಜ್ಞಾನ ಏನಿದೆ ಅದು ದೂರ ಆಗುತ್ತೆ. ಅದು ದೂರ ಆದಾಗ ನಮ್ಮ ನಿಜ ಸ್ವರೂಪ, ಆತ್ಮದ ಸ್ವರೂಪ ಏನಿದೆ ಅದು ಪ್ರಕಾಶಿತಗೊಳ್ಳುತ್ತೆ. ಆವಾಗ ನಮಗೆ ಈ ಒಂದು ಆನಂದದ ಅನುಭವ. ಮತ್ತು ಇದು ಯಾರೇ ಆಗಿರಲಿ, ಯಾವ ಕುಲದಲ್ಲೇ ಅವರು ಜನಿಸಿರಲಿ, ಇದು ಎಲ್ಲರೂ ಅವರು ಅನುಭವದಲ್ಲಿ ಬರುತ್ತೆ. ಇದಕ್ಕೆ ಯಾವ ರೀತಿಯ ನಿರ್ಬಂಧಗಳು ಇಲ್ಲ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಈ ಒಂದು ಮಾರ್ಗವನ್ನು ನಮಗೆ ಪ್ರತಿನಿತ್ಯವೂ ಪಾಲಿಸಲು ಅವರು ಆದೇಶ ನೀಡಿದ್ದಾರೆ. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಭಗವಂತನ ನಾಮದಿಂದ ನಮಗೆ ರಕ್ಷಣೆ ಸಿಗುತ್ತೆ. ಇದರಲ್ಲಿ ಹೇಳಿದ್ದಾರೆ ಭಗವಂತನ ನಾಮ ನಮಗೆ ರಕ್ಷಿಸುತ್ತೆ. ಇದಕ್ಕೆ ಏನಾದರೂ ಉದಾಹರಣೆಗಳಿದೆಯಾ? ನಮಗೆ ಏನಾದರೂ ನಂಬಬೇಕಾದ್ರೆ ಇದು ಕೇಳ್ತೀವಿ, ಇದಕ್ಕೆ ಏನಾದರೂ ರಿವ್ಯೂ ಕೇಳ್ತೀವಿ. ರಿವ್ಯೂ ಇದೆನಾ ಇದಕ್ಕೆ? ಒಂದೇನಾದರೂ ಒಂದು ಮೊಬೈಲ್ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ರಿವ್ಯೂ ಕೇಳ್ತೀವಿ. ಹಿಂದ್ಗಡೆ ಯಾರಾದರೂ ಅದು ಕಮೆಂಟ್ಸ್ ನೋಡ್ತೀವಿ, ಏನಿದೆ ಎಲ್ಲ ಜನರಿಗೆ ಅವ್ರಿಗೆ ಹೇಗೆ ಅನಿಸ್ತು? ಈ ಭಗವಂತನ ನಾಮ ರಕ್ಷಿಸುತ್ತೆ ಅಂತ ನಾವು ಇವಾಗ ಕೇಳಿದ್ದೀವಿ. ಇದಕ್ಕೇನಾದರೂ ಪುರಾವೆಗಳಿದ್ದಾವೆ? ಸೊ ಸಾಕಷ್ಟು ಪುರಾವೆಗಳಿದೆ. ತುಂಬ ಸುಂದರವಾಗಿ ಪುರಂದರದಾಸರು ಒಂದು ಕೀರ್ತನೆಯನ್ನು ಬರೀತಾರೆ. ಇದು ಮೊದಲಿಗೆ ಒಂದು ನಿಂದಾಸ್ತುತಿ ಥರ ಅನಿಸುತ್ತೆ. ಇದನ್ನು ನಾವು ಕೇಳೋಣ. ನೀನು ಯಾಕೋ ನಿನ್ನ ಹಾಂಗ್ಯಾಕೋ ಕೇಳಿದ್ದೀರಿ? ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಎಷ್ಟು ಸುಂದರವಾದ ಕೀರ್ತನೆ ನೋಡಿ. ನೀನು ಯಾಕೋ ನಿನ್ನ ಹಾಂಗ್ಯಾಕೋ, ನೀನು ಯಾಕೋ ಅಂದರೆ ಭಗವಂತನಿಗೆ ಇದೊಂದು ನಿಂದಾಸ್ತುತಿ. ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾ ಇರೋದು. ನೀನು ಯಾಕೋ ಅಂದರೆ ಭಗವಂತ ನೀನು ಬೇಕಾಗಿಲ್ಲ ಅಂತ ಅಲ್ಲ, ಇದರಲ್ಲಿ ಒಂದು ನಿಂದಾಸ್ತುತಿಯಲ್ಲಿ ಹೇಳ್ತಾ ಇರೋದು. ನೀನು ಯಾಕೋ ನಿನ್ನ ಹಾಂಗ್ಯಾಕೋ. ನಿನ್ನ ಹಾಂಗಂದರೆ ಭಗವಂತನ ಅವತಾರಗಳು. ನೀನು ಯಾಕೋ ಅಥವಾ ನಿನ್ನ ಅವತಾರಗಳು ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಅವ್ರು ಹೇಳ್ತಾರೆ, ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮೂಲನೆಂಬ ನಾಮವೇ ಕಾಯ್ತು. ಕರಿಮಕರಿಗೆ ಸಿಕ್ಕಿ ಅಂದರೆ ಇದು ಗಜೇಂದ್ರ ಯಾವಾಗ ಅವನ ಕಾಲಿಗೆ ಆ ಮೊಸಳೆ ಬಂದು ಅವನ ಕಾಲು ಹಿಡಿದು ಒಳಗಡೆ ಏನು ಆ ಕೆರೆಯಲ್ಲಿ ಎಳಿತಾ ಇತ್ತು, ಆಗ ಆದಿಮೂಲನೆಂಬ ನಾಮವೇ ಕಾಯ್ತು. ಇದು ಗಜೇಂದ್ರನದಾಯಿತು. ಮುಂದೆ ಎಲ್ಲ ಹೇಳ್ತಾ ಇದ್ರಿ, ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ನರಹರಿ ಎಂಬ ನಾಮವೇ ಕಾಯ್ತು. ಬಾಲೆಯ ಸಭೆಯಲ್ಲಿ ಸೀರೆ ಸೆಳೆಯುವಾಗ ಅಂದರೆ ದ್ರೌಪದಿ ವಸ್ತ್ರಾಪಹರಣ, ಬಾಲಕೃಷ್ಣನೆಂಬ ನಾಮವೇ ಕಾಯ್ತು. ಯಮನ ದೂತರು ಬಂದು ಅಜಾಮಿಳ ನೆಳೆವಾಗ ನಾರಾಯಣನೆಂಬ ನಾಮವೇ ಕಾಯ್ತು. ಅಜಾಮಿಳ ಉಪಾಖ್ಯಾನ ಎಲ್ಲ ತಾವೆಲ್ಲ ಕೇಳಿದ್ದೀರಿ. ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯ್ತು. ಯಾರಿದು? ವಾಲ್ಮೀಕಿಗೆ ಅವನಿಗೆ ರಾಮ ಅಂತ ಹೇಳೋಷ್ಟು ಪುಣ್ಯ ಇರಲಿಲ್ಲ. ಅವನ ಬಾಯಲ್ಲಿ ರಾಮ ಅಂತ ಬರ್ತಾನೆ ಇಲ್ಲ. ನಾರದರು ಹೇಳ್ತಾರೆ, ಸರಿ ನಿನಗೇನು ಬರುತ್ತೆ ಹೇಳು, ನಾನು ಜನರಿಗೆ ಏನು ಕೊಲೆ ಮಾಡಿ ನನಗೆ ಅದು ಮರ ಹತ ಮಾಡಿ ನನಗೆ ಅದೇ ಅಭ್ಯಾಸ. ಸರಿ ಹಾಗಿದ್ರೆ ನೀನು ಮರ 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 ಅಂತ ಹೇಳು. ಮರ 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 ಅಂತ ಹೇಳಿದ್ರೆ ಏನಾಗುತ್ತೆ?
ರಾಮ 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 ರಾಮ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ರಾಮ ರಾಮ ಎಂಬ ನಾಮವೇ ಕಾಯ್ತು. ಹುಳಸೆ ಆ ಧ್ರುವರಾಯ ಅಡವಿಗೆ ಪೋಪಾಗ ವಾಸುದೇವನೆಂಬ ನಾಮವೇ ಕಾಯ್ತು. ಧ್ರುವರಾಯರ ಬಗ್ಗೆ ಎಲ್ಲ ಕೇಳಿದ್ದೀರಿ. ನಿನ್ನ ನಾಮಕ್ಕೆ ಸರಿ ಯಾವುದು ಕಾಣೆನು ಘನ್ನ ಮಹಿಮೆ ಸಿರಿ ಪುರಂದರ ವಿಠಲ. ಕೊನೆಗೆ ಈ ರೀತಿಯಾಗಿ ಅವರು ಅಂತ್ಯ ಮಾಡ್ತಾರೆ. ನಿನ್ನ ನಾಮಕ್ಕೆ ಸರಿ ಯಾವುದು ಕಾಣೆನು ಘನ್ನ ಮಹಿಮಾ ಶ್ರೀ ಪುರಂದರ ವಿಠಲ. ಭಗವಂತನ ನಾಮಕ್ಕೆ ಸರಿ ಸಾಟಿ ಯಾವುದೂ ಇಲ್ಲ. ಭಗವಂತನಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದದ್ದು ನಾವಿಲ್ಲಿ ಭಗವಂತನ ನಾಮವನ್ನು ನೋಡ್ತಾ ಇದ್ದೇವೆ. ಭಗವಂತನ ನಾಮದ ಗುಣಗಾನವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ನಮ್ಮ ಸಂಪ್ರದಾಯದಲ್ಲಿ ಬರುವ ಮಹಾನ್ ಆಚಾರ್ಯರು ಹರಿದಾಸ್ ಠಾಕೂರರು ತಾವೆಲ್ಲ ಕೇಳಿರ್ತೀರಿ. ಅವರಿಗೆ ನಾಮಾಚಾರ್ಯ ಅಂತ ಚೈತನ್ಯ ಮಹಾಪ್ರಭುಗಳೇ ಅವರಿಗೆ ಆ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇದರಲ್ಲಿ ನಾವು ಈ ಭಾಗವತದ ಭಾವಾರ್ಥದಲ್ಲಿ ನೋಡ್ತಾ ಇದ್ದೀವಿ. ನಾವು ಯಾರು ಪರಮಶುದ್ಧ ಪರಿಶುದ್ಧ ಭಕ್ತರ ಒಂದು ನಿರ್ದೇಶನದಲ್ಲಿ ನಾವು ಜಪ ಮಾಡಿದಾಗ ಏನು ಪ್ರಭಾವ ಉಂಟಾಗುತ್ತೆ. ಕೆಳವರ್ಗದಲ್ಲಿ ಹುಟ್ಟಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ನಾವು ಶ್ರೀಲ ಹರಿದಾಸ್ ಠಾಕೂರರ ಜೀವನದಲ್ಲಿ ನಾವು ಅದನ್ನು ನೋಡಬಹುದು. ಇವಾಗ ಶ್ರೀಲ ಹರಿದಾಸ್ ಠಾಕೂರರ ಅವರ ಕುರಿತಾಗಿ ಅವರ ಮಹಾತ್ಮೆಯನ್ನು ನಾವು ಸ್ಮರಣೆ ಮಾಡೋಣ. ವಿಶ್ವಂಬರ ಅಂತ ಪುಸ್ತಕ ತಾವು ಎಲ್ಲ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ಕೇಳಿಲ್ಲ ಇದು ವಿಶ್ವಂಬರ ಪುಸ್ತಕ? ಹೊಸದಾಗಿ ಅಲ್ಲ, ಕೇಳಿಲ್ಲ. ಇದು ತಾವು ಎಲ್ಲ ಓದಬೇಕಾದಂಥ ಒಂದು ಸುಂದರವಾದ ಒಂದು ಕಾದಂಬರಿ ರೂಪದಲ್ಲಿ ತಂದಿರುವಂಥ ಚೈತನ್ಯ ಚರಿತಾಮೃತ. ಸಾಮಾನ್ಯವಾಗಿ ಚೈತನ್ಯ ಚರಿತಾಮೃತ ಅದರಲ್ಲಿ ಹೆಚ್ಚು ತತ್ವಗಳು ನಮಗೆ ಕಾಣಸಿಗುತ್ತೆ. ಈ ಒಂದು ಕಾದಂಬರಿ ನಮಗೆ ಕಥೆ ರೂಪದಲ್ಲಿ ಇದೆ. ಸುಂದರವಾಗಿ ನಾವು ಓದ್ತಾ ಹೋಗ್ಬೋದು. ಇದರ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಶ್ರೀಲ ಹರಿದಾಸ ಠಾಕೂರರ ಮಹಾತ್ಮೆ. ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರ ಬಳಿ ಸಾರಿ ಈ ಕಲಿಯುಗದಲ್ಲಿ ವೈದಿಕ ಧರ್ಮವನ್ನೇ ಪಾಲಿಸಿದ ಬ್ರಾಹ್ಮಣರ ವಿರೋಧಿಗಳಾಗಿರುವ ಮತ್ತು ಗೋಹತ್ಯೆಯಲ್ಲಿ ತೊಡಗಿರುವಂಥವರ ಯಾವರನ್ನು ಉದ್ಧರಿಸುವುದು ಹೇಗೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಕೇಳಿದರು. ಹರಿದಾಸ ಠಾಕೂರರು, ಮಹಾಪ್ರಭುಗಳೇ, ಶುದ್ಧವಾಗಿಯಾಗಲಿ ಅಥವಾ ಅಶುದ್ಧವಾಗಿಯಾಗಲಿ ಹರಿನಾಮವನ್ನು ನುಡಿಯುವುದರಿಂದ ಅಥವಾ ಕೇಳುವುದರಿಂದ ಅಂಥ ಜನರು ಕೂಡ ಉದ್ಧರಿಸಲ್ಪಡುವವರು. ಅಜಾಮಿಳನೇ ಇದಕ್ಕೆ ಸಾಕ್ಷಿ ಎಂದು ಖಚಿತತೆಯಿಂದ ಹೇಳಿದರು. ಇದರಲ್ಲಿ ನಾವು 10 ಥರದ ಅಪರಾಧಗಳನ್ನು ನಾವು ಕೇಳ್ತೀವಿ. ಪ್ರತಿನಿತ್ಯ ನಾವು ಅದನ್ನು ಸ್ಮರಣೆ ಮಾಡ್ತೀವಿ. ಯಾರಾದರೂ ಹೇಳ್ಬೋದಾ 10 ಥರದ ಅಪರಾಧಗಳು, ನಾಮ ಸ್ಮರಣೆ ಮಾಡಬೇಕಾದ್ರೆ ಅಪರಾಧಗಳು ಯಾವ್ಯಾವ ಅಪರಾಧಗಳು ಉಂಟಾಗುತ್ತೆ ಅಂತ? ಮುಡುಪಾಗಿಟ್ಟವರಿಗೆ ನಿಂದಿಸುವುದು, ಅದು ಪ್ರಥಮ. ದ್ವಿತೀಯ, ಶಿವ ಮತ್ತು ಬ್ರಹ್ಮ ಅಂತಹ ಆ ದೇವತೆಗಳ ನಾಮವನ್ನು ಆ ವಿಷ್ಣು ನಾಮಕ್ಕೆ ಹೋಲಿಸುವುದು. ಮೂರನೆಯದು, ಗುರುವಿನ ಆದೇಶವನ್ನು ಪಾಲಿಸದಿರೋದು ಅಥವಾ ಗುರುವನ್ನು ನಾವು ಸಾಧಾರಣ ವ್ಯಕ್ತಿ ಎಂದು ನಾವು ಪರಿಗಣಿಸೋದು. 4ನೆಯದು, ವೇದಶಾಸ್ತ್ರಗಳನ್ನು ನಾವು ನಿಂದನೆ ಮಾಡುವುದು. 5ನೆಯದ್ದು, ಹರೇ ಕೃಷ್ಣ ಮಹಾಮಂತ್ರದ ಮಹಾತ್ಮೆಯನ್ನು ನಾವು ಒಂದು ಇಮ್ಯಾಜಿನೇಷನ್ ಅಥವಾ ಊಹೆ ಅಂತ ನಾವು ಭಾವಿಸೋದು. 6ನೆಯದ್ದು, ಗೊತ್ತಿಲ್ಲ. 6ನೆಯದ್ದು ನಾವು ಭಗವಂತನ ನಾಮಕ್ಕೆ ನಮ್ಮದೇ ಆದ ವ್ಯಾಖ್ಯಾನ ಕೊಡೋದು. ಕೃಷ್ಣ ಅಂದರೆ ಈ ರೀತಿ, ರಾಮ ಅಂದರೆ ಈ ರೀತಿ, ಏನೇನೋ ತಲೆಗೆ ಬಂದಿದ್ದು ನಾವೆಲ್ಲ ಹೇಳೋದು. ಭಗವಂತನ ನಾಮ ವ್ಯಾಖ್ಯಾನ ಪರಮಶುದ್ಧ ಭಕ್ತರು ಏನು ವ್ಯಾಖ್ಯಾನಿಸಿದ್ದಾರೆ ಆ ಒಂದು ದಾರಿಯಲ್ಲೇ, ಆ ಒಂದು ದೃಷ್ಟಿಕೋನದಲ್ಲೇ ನಾವು ಅದರ ವಿವರಣವನ್ನು ನಾವು ಕೊಡಬೇಕು. ನಮ್ಮದೇ ಆದ ಒಂದು ಭಾವನೆ ಏನು ಬರುತ್ತೆ, ರಾಮ ಅಂದರೆ ಹೀಗೆ, ಕೃಷ್ಣ ಅಂದರೆ ಹೀಗೆ ಅಂತ ಹೇಳೋದಕ್ಕೆ ಅದು ಒಂದು ಭಗವಂತನ ಒಂದು ನಾಮಕ್ಕೆ ಅಪರಾಧ. 7ನೇ ಅಪರಾಧ, ಭಗವಂತನ ನಾಮದ ಬಲದಿಂದ ನಾವು ಕೇಳಿದ್ದೀವಿ, ಇವಾಗ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಇವಾಗ ಭಗವಂತನ ನಾಮ ಜಪ ಮಾಡುತ್ತಾ ನಾನು ಪಾಪಗಳು ಮಾಡ್ತೇನೆ, ಅದು ಒಂದು ಇದು ಘೋರವಾದ ಅಪರಾಧ. ಭಗವಂತನ ನಾಮ ಜಪ ಮಾಡ್ತಾ ಇದ್ದೀನಿ, ಪಾಪಗಳು ಪರಿಹಾರ ಆಗ್ತಾ ಇದೆ ಅಂತ ಗೊತ್ತು,
ಆದರೆ ನಾನು ಇವಾಗ ಆ ಪಾಪಗಳನ್ನು ಮತ್ತೆ ಮಾಡ್ತಾ ಇದ್ದೀನಿ. ಇದು ಒಂದು ಭಗವಂತನಿಗೆ ನಾಮಕ್ಕೆ ಒಂದು ಅಪರಾಧ. 8ನೇ ಅಪರಾಧ, ಭಗವಂತನ ನಾಮ ಕೇವಲ ಒಂದು ಪುಣ್ಯಕರ್ಮ. ಇದು ಜಪ ಮಾಡೋದರಿಂದ ನಮಗೆ ಪುಣ್ಯ ಸಿಗುತ್ತೆ ಅಂತ ಒಂದು ಕರ್ಮಕಾಂಡಿಯ ರೀತಿಯ ಒಂದು ಭಾವನೆ ಉಂಟಾಗುತ್ತಲ್ಲ, ಅದು ಕೂಡ ಒಂದು ಅಪರಾಧ. 9ನೇ ಅಪರಾಧ, ಯಾರಿಗೆ ಈ ಭಗವಂತನ ನಾಮದಲ್ಲಿ ಶ್ರದ್ಧೆಯೇ ಇಲ್ಲ ಅವರಿಗೆ ನಾವು ಈ ನಾಮದ ಗುಣಗಾನವನ್ನು ಮಾಡೋದು ಅವ್ರ ಮುಂದೆ. ಅವರಿಗೆ ಕೃಷ್ಣ ಅಂದರೆ ಅವ್ರಿಗೆ ಆಗೋದಿಲ್ಲ, ನೀವು ಎಲ್ಲೋ ದೂರ ಹೋಗಿ. ಅವ್ರ ಮುಂದೆ ಇಲ್ಲ ಕೃಷ್ಣ ಅಂದರೆ ಹಾಗೆ ಹೀಗೆ ಎಲ್ಲ ಭಗವಂತನ ಮಹಿಮೆ ಗುಣಗಾನವನ್ನು ಮಾಡೋದು. 10ನೇಯ ಯಾವುದು 10ನೇಯದ್ದು? ಎಲ್ಲ ಬೋಧನೆಗಳು ತಿಳಿದ ಮೇಲೂ ಕೂಡ ಭಗವಂತನ ನಾಮದಲ್ಲಿ ವಿಶ್ವಾಸವೇ ಇಲ್ಲ. ಈಗ ಕೇಳಿದ್ದೀವಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಅಂತ. ಇದು ಕೇಳಿ ಅರ್ಥ ಮಾಡಿಕೊಂಡ ಮೇಲೂ ಕೂಡ ನಮಗೆ ಅದರ ಮೇಲೆ ವಿಶ್ವಾಸ ಇಲ್ಲ. ಇದು ಕೂಡ ಒಂದು ಅಪರಾಧ. ಕೊನೆಯದಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕಾದಾಗ ತುಂಬ ಮುಖ್ಯವಾದದ್ದು ನಮ್ಮ ಧ್ಯಾನ ಏನಿದೆ ಭಗವಂತನ ನಾಮದ ಮೇಲೆ ಇರಬೇಕು. ಆ ನಾಮದ ಮೇಲೆ ಇರದಿದ್ದಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ದಾಗ ಅದು ಕೂಡ ಒಂದು ಅಪರಾಧ. ಅದಕ್ಕೆ ನಾವು ಮಧು ಪಂಡಿತ್ ಪ್ರಭುಗಳು ಏನು ಆರಂಭ ಮಾಡಿದ್ದಾರೆ ಸೋಲ್ಫುಲ್ ಜಪ, ಅದರಲ್ಲಿ ಎಷ್ಟು ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ನಾವು ಜಪಿಸಬೇಕು, ಜಪ ಮಾಡಿದ್ದನ್ನೇ ಕೇಳಬೇಕು. ಆವಾಗ ಏನಾಗುತ್ತೆ, ನಮ್ಮ ಧ್ಯಾನ ನಾಮದ ಮೇಲೆ ಇರುತ್ತೆ. ನಾಮದ ಮೇಲಿದ್ದಾಗ ಈ ಎಲ್ಲ ಅಪರಾಧಗಳಿಂದ ನಾವು ಪಾರಾಗ್ತೀವಿ. ಎಲ್ಲ ಅಪರಾಧಗಳಿಂದ ನಾವು ದೂರ ಆದಾಗ ಭಗವಂತನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಾಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಹರಿದಾಸ ಠಾಕೂರರ ಇದು ಒಂದು ನೋಡ್ತಾ ಇದ್ದೇವೆ. ಮಹಾಪ್ರಭುಗಳು ಅವರಿಗೆ ಕೇಳ್ತಾ ಇದ್ದಾರೆ, ಜನರಿಗೆ ಹೇಗೆ ನಾವು ಅವರಿಗೆ ನಾವು ಈ ಒಂದು ದುರ್ಸ್ಥಿತಿಯಿಂದ ನಾವು ಅವರಿಗೆ ಹೇಗೆ ಗತಿ ತೋರಿಸೋದು ಅಂತ. ಮತ್ತು ಮಹಾಪ್ರಭುಗಳು ಕೇಳ್ತಾರೆ, ಈ ಮಾತನ್ನು ಕೇಳಿ ಖುಷಿಯಾದರು. ಠಾಕೂರರನ್ನು ಮತ್ತು ಕೇಳಿದರು, ಇದು ಮಾನವರ ಸಂಗತಿಯಾಯಿತು, ಗಿಡ ಮರ ಪ್ರಾಣಿ ಪಕ್ಷಿಗಳ ಗತಿ ಏನು? ಇವಾಗ ಮನುಷ್ಯರು ಅವರಿಗೆ ನಾವು ಹರಿನಾಮ ಸಂಕೀರ್ತನೆ ಮಾಡಿದಾಗ ಅವರಿಗೆ ಕಿವಿಗೆ ಬೀಳುತ್ತೆ, ಅವರು ಕಿವಿಯಿಂದ ಅವರಿಗೆ ಮನಸ್ಸಿಗೆ ತಲುಪುತ್ತೆ, ಅಲ್ಲಿ ಶುದ್ಧೀಕರಣಗೊಳ್ಳುತ್ತೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಅವರ ಗತಿ ಏನು? ಅದಕ್ಕೆ ಠಾಕೂರರು, ನೀವು ಈ ಹಿಂದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಎತ್ತರದ ಧ್ವನಿಯಲ್ಲಿ ಪಠಿಸಿದ್ದೀರಿ. ಇದರಿಂದಾಗಿ ಎಲ್ಲ ವಿವಿಧ ಚರಾಚರ ಜೀವಿಗಳನ್ನು ಐಹಿಕ ಬಂಧನದಿಂದ ಬಿಡುಗಡೆಗೊಳಿಸಿದ್ದೀರಿ. ಇದೇ ಬಗೆಯಲ್ಲಿ ನಿಮ್ಮ ಅನುಯಾಯಿಗಳು ಮಾಡುವ ನಾಮ ಸಂಕೀರ್ತನೆಯನ್ನು ಕೇಳುವ ಮರ, ಗಿಡ, ಪ್ರಾಣಿ, ಪಕ್ಷಿಗಳು ಸಹ ಲಾಭವು ಹೊಂದುತ್ತವೆ ಎಂದು ಉತ್ತರಿಸಿದರು. ನಾವು ಎಲ್ಲ ಇವಾಗ ಅರುಣೋದಯ ಸಂಕೀರ್ತನೆ ಅಂತ ಒಂದು ಹೊಸದಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವೆಲ್ಲ ಭಾಗವಹಿಸುತ್ತೀರಿ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಂದು ಏನು ಹಬ್ಬದ ಪರ್ವಕಾಲದಲ್ಲಿ ಬೆಳಗ್ಗೆ ಹೊತ್ತು ಆ ಸಂಕೀರ್ತನೆ ಮಾಡ್ತಾ ಇದ್ದೀವಿ. ನಾವು ಎಂದು ನಮಗೆ ಮನಸ್ಸಿಗೆ ಇದಾಗಬಾರ್ದು, ಯಾರೂ ಕೇಳ್ತಾ ಇಲ್ಲಲ್ವಾ, ಯಾರೂ ಇಲ್ಲಲ್ವಾ, ಎಲ್ಲರೂ ಅವ್ರ ಪಾಡಿಗೆ ಅವ್ರು ಇದ್ದಾರಲ್ವಾ, ಆ ಥರ ಒಂದು ಭಾವನೆಗಳು ಬರ್ಬೋದು. ಆದರೆ ಇಲ್ಲಿ ನೋಡಿ, ಗಿಡ ಮರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆ ಹರೇ ಕೃಷ್ಣ ಮಹಾಮಂತ್ರ ಏನು ಶ್ರವಣ ಮಾಡೋದ್ರಿಂದ ಅವರಿಗೆ ಲಾಭ ಆಗುತ್ತೆ. ಸೊ ಯಾರಿಗೂ ಲಾಭ ಆಗ್ತಾ ಇಲ್ಲ ಅಂತ ನಾವು ಭಾವನೆಯಲ್ಲಿ ಇರಬಾರ್ದು. ನಮ್ಮ ಒಂದು ಕರ್ತವ್ಯ ಏನು? ಚೈತನ್ಯರೇ ಆದೇಶ ಪಾಲನೆ ಮಾಡು. ಚೈತನ್ಯ ಆದೇಶ ಏನು? ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ ಹೇಳದಿದ್ದರೂ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆ ಅಂತೂ ಪ್ರಚಾರವನ್ನು ಮಾಡಬಹುದು. ಇದರಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು. ಅದಕ್ಕೋಸ್ಕರ ಇದು ಒಂದು ಸಂಕೀರ್ತನ ಚಳುವಳಿ ಅಂತ ಇದು ಒಂದು. ಮುಂದೆ ನೋಡೋಣ. ಮಹಾಪ್ರಭುಗಳು ಕುತೂಹಲದಿಂದ, ಹೀಗೆ ಎಲ್ಲ ಜೀವಿಗಳು ಮುಕ್ತರಾದರೆ ಈ ಬ್ರಹ್ಮಾಂಡವು ಖಾಲಿಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಎಲ್ಲ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದೀರಿ, ಎಲ್ಲ ಸಂಕೀರ್ತನೆ ಮಾಡ್ತಾ ಇದ್ದೀರಿ, ಎಲ್ಲ ಪ್ರಾಣಿ ಪಕ್ಷಿಗಳು ಕೇಳಿ ಅವು ಮುಕ್ತಿ ಸಿಕ್ಕರೆ ಮುಂದೆ ಈ ಬ್ರಹ್ಮಾಂಡವೇ ಖಾಲಿ ಆಗುತ್ತಲ್ವಾ? ಠಾಕೂರರು ತಮ್ಮ ನಿಶ್ಚಿತಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನೀವು ಈ ಭೌತಿಕ ಜಗತ್ತಿನಲ್ಲಿ ಇರುವವರೆಗೂ ಅಭಿವೃದ್ಧಿ ಹೊಂದಿದ ದೇಹವನ್ನು ಪಡೆದ ಎಲ್ಲ ಚರಾಚರ ಜೀವಿಗಳನ್ನು ಈ ಜಗತ್ತಿನಿಂದ ವೈಕುಂಠಕ್ಕೆ ಕಳುಹಿಸಿದ್ದೀರಿ. ಅಷ್ಟರಲ್ಲಿ ಈ ಜಗತ್ತು ನಡೆಯಬೇಕು ಎಂದು ಬೇರೆ ಅಪೂರ್ಣ. ಅಭಿವೃದ್ಧಿ ಹೊಂದಿದ ದೇಹವೂ ಇಲ್ಲದ ಸೂಕ್ಷ್ಮ ಜೀವಿಗಳು ಎಬ್ಬಿಸಿ, ಯಾವ ಜೀವಿಗಳು ಈಗ ಸದ್ಯಕ್ಕೆ ಅದಕ್ಕೆ ದೇಹಗಳಿಲ್ಲ, ಆ ಸೂಕ್ಷ್ಮ ಜೀವಿಗಳನ್ನು ಎಬ್ಬಿಸಿ ಭಗವಂತ
ಎಬ್ಬಿಸಿ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಚೋದಿಸುತ್ತೀರಿ. ಈ ಬಗೆಯಲ್ಲಿ ಮತ್ತೆ ಬ್ರಹ್ಮಾಂಡವನ್ನು ಭರ್ತಿ ಮಾಡುತ್ತೀರಿ. ಬ್ರಹ್ಮಾಂಡ ಖಾಲಿಯಾದರೂ ಮತ್ತೆ ಭರ್ತಿ ಮಾಡ್ತೀವಿ. ಇದು ನಿಮ್ಮದೇ ಆದ ಅಪರೂಪದ ಲೀಲೆ. ಆದರೆ ನೀವು ಇದರಲ್ಲಿ ಹೇಗೆ ಭಾಗಿಯಾಗುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂದರು. ಚೈತನ್ಯ ಮಹಾಪ್ರಭುಗಳಿಗೆ ಹರಿದಾಸ ಠಾಕೂರರ ಮಾತುಗಳಿಂದ ಆನಂದ ಉಂಟಾಯಿತು. ಮಹಾಪ್ರಭುಗಳು ಅಲ್ಲಿಂದ ಹೊರಟರು. ತಮ್ಮ ಅಂತರಂಗದ ಭಕ್ತರಲ್ಲಿ ಹರಿದಾಸ ಠಾಕೂರರ ಅಪ್ರಪಾಂಚಿಕ ಗುಣಗಳನ್ನು ವಿಶೇಷವಾಗಿ ಪ್ರಶಂಸಿಸಿದರು. ಇದು ಚೈತನ್ಯರ ಸಂದರ್ಭದಲ್ಲಿ ಇದು ಒಂದು ಚೈತನ್ಯ ಮಹಾಪ್ರಭುಗಳು ಮತ್ತು ಹರಿದಾಸ ಠಾಕೂರರ ಒಂದು ನಡುವೆ ನಡೆದ ಸಂವಾದ. ಈಗ ಚೈತನ್ಯ ಮಹಾಪ್ರಭುಗಳು ಇನ್ನೂ ಅವ್ರದ್ದು ಅವತಾರವಾಗಿಲ್ಲ, ಅದರ ಮುಂಚಿತವಾಗಿ ನಾವು ಇದನ್ನು ನೋಡಬೇಕು. ಜಗನ್ನಾಥಪುರಿಗೆ ಬರುವುದಕ್ಕೆ ಪೂರ್ವದಲ್ಲಿ ಹರಿದಾಸ ಠಾಕೂರರು ತಮ್ಮ ಮನೆ ಮಠಗಳನ್ನು ತೊರೆದು ಬಂಗಾಳದ ಬೇನಾಪೋಲ, ಇದು ಈಗಿನ ಬಾಂಗ್ಲಾದೇಶದ ಯಶೋಹರ ಜಿಲ್ಲೆಯಲ್ಲಿದೆ ಎನ್ನುವ ಗ್ರಾಮದಾಚೆ ತೆರಳಿದರು. ಆ ಗ್ರಾಮದ ಬಳಿಯಿರುವ ಕಾಡಿನಲ್ಲಿ ಒಂದು ಕುಟೀರವನ್ನು ನಿರ್ಮಿಸಿಕೊಂಡರು. ಅದರ ಮುಂದೆ ಒಂದು ತುಳಸಿ ಗಿಡವನ್ನು ನೆಟ್ಟರು. ಆ ತುಳಸಿ ಗಿಡದ ಮುಂದೆ ರಾತ್ರಿ ಹಗಲೆನ್ನದೆ ಕುಳಿತು ಪ್ರತಿನಿತ್ಯವೂ 3 ಲಕ್ಷ ಹರಿನಾಮವನ್ನು ಪಠಿಸಲು ಮುಂದಾದರು. 3 ಲಕ್ಷ ಹರಿನಾಮ ಎಂದರೆ ಎಷ್ಟು ಮಾಲೆಗಳಾಗುತ್ತೆ? ಎಷ್ಟು? 192 ಮಾಲೆಗಳು. 16 ಮಾಲೆ ಮಾಡೋದಕ್ಕೆ ಸುಮಾರು 2 ಗಂಟೆಗಳು ಬೇಕು. 192 ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ? ಸುಮಾರು 22 ಗಂಟೆಗಳು ಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರೋವಂಥರು ಹರಿದಾಸ ಠಾಕೂರರು. ಅದಕ್ಕೆ ಚೈತನ್ಯರು ಅವರಿಗೆ ನಾಮಾಚಾರ್ಯ ಎಂದು ಬಿರುದು ಕೊಟ್ಟು ಸನ್ಮಾನ ಮಾಡಿರೋದು. ತಮ್ಮ ದೇಹ ಪೋಷಣೆಗಾಗಿ ಅವರು ಪ್ರತಿದಿನವೂ ಯಾರಾದರೂ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಭಿಕ್ಷೆ ಎನ್ನುತ್ತಿದ್ದರು. ಆ ಪರಿಸರದ ಜನರೆಲ್ಲ ಠಾಕೂರರ ದೈವಭಕ್ತಿ ಜ್ಞಾನಶಕ್ತಿಯನ್ನು ಕಂಡು ಅವರಿಗೆ ಪರಮ ಗೌರವದಿಂದ ಭಿಕ್ಷೆ ನೀಡುತ್ತಿದ್ದರು. ಹೀಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲೆಲ್ಲ ಠಾಕೂರರ ವಾರ್ತೆಯು ಹಬ್ಬಿ ಅಲ್ಲೆಲ್ಲ ಅವರಿಗೆ ಬಹಳಷ್ಟು ಗೌರವವು ದೊರಕಿತೊಡಗಿತು. ಬೇನಾಪೋಲ ಗ್ರಾಮವು ಇದ್ದ ಜಿಲ್ಲೆಯು ರಾಮಚಂದ್ರ ಖಾನ್ ಎಂಬ ಒಬ್ಬ ನಾಸ್ತಿಕ ಜಮೀನ್ದಾರನ ಆಡಳಿತಕ್ಕೆ ಸೇರಿದ್ದಾಗಿತ್ತು. ಅವನು ತನ್ನ ಅಧಿಕಾರ ಬಲದಿಂದ ಜನರನ್ನು ಶೋಷಿಸುತ್ತಲೇ ಇದ್ದ. ಹರಿದಾಸ ಠಾಕೂರರಿಗೆ ಸಿಗುತ್ತಿರುವ ಗೌರವವನ್ನು ಕಂಡು ವೈಷ್ಣವ ವಿರೋಧಿ ರಾಮಚಂದ್ರ ಖಾನನ ಹೊಟ್ಟೆ ಉರಿಯಿತು. ಅವನಿಗೆ ಹರಿದಾಸ ಠಾಕೂರರ ಹರೇ ಕೃಷ್ಣ ಮಹಾಮಂತ್ರದಿಂದ ಜನರನ್ನು ಮರಳು ಮಾಡುತ್ತಿದ್ದಾನೆ ಎಂದು ಅನಿಸಿತು. ಸಾಮಾನ್ಯ ಜನರಿಗೆ ಅನಿಸುತ್ತೆ, ಇವರು ಹರೇ ಕೃಷ್ಣ ಅಂತ ಆದರೆ ಅವರಿಗೆ ಏನೋ ಮರಳಾಗ್ತಾ ಇದೆ ಅಂತ. ಇದು 500 ವರ್ಷದಿಂದ ಹಿಂದೆಲ್ಲೂ ಕೂಡ ಇದೇ ರೀತಿ ಜನರ ಒಂದು ಮನಸ್ಥಿತಿ ಇತ್ತು. ಹೇಗಾದರೂ ಮಾಡಿ ಠಾಕೂರರನ್ನು ಅವಮಾನಿಸಬೇಕೆಂದು ಆತ ನಿರ್ಧರಿಸಿ ಅದಕ್ಕಾಗಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ. ವೇಶ್ಯಾವೃತ್ತಿಯಲ್ಲಿದ್ದ 4 ಮಂದಿ ಸ್ತ್ರೀಯರನ್ನು ಕರೆಸಿ ಅವರ ಮುಂದೆ ದೊಡ್ಡ ದೊಡ್ಡ ಆಮಿಷಗಳನ್ನು ಇಟ್ಟು, ನೀವು ಹೇಗಾದರೂ ಮಾಡಿ ಅವನ ಧರ್ಮವನ್ನು ಕೆಡಿಸಬೇಕು, ಅದು ಹೇಗೆ ಎನ್ನುವುದು ನಿಮಗೆ ಬಿಟ್ಟಿದ್ದು ಎಂದ. ಆ ವೇಶ್ಯೆಯರಲ್ಲಿ ಒಬ್ಬಳು ಅತಿ ಸುಂದರಿಯು ರಾಮಚಂದ್ರ ಖಾನನ ಆಮಿಷಕ್ಕೆ ಒಳಗಾದಳು. ಕೇವಲ 3 ದಿನಗಳಲ್ಲೇ ಠಾಕೂರರ ಮನಸ್ಸನ್ನು ಕೆಡಿಸುತ್ತೇನೆ ಎಂದು ಭರವಸೆ ನೀಡಿದಳು. ರಾಮಚಂದ್ರ ಖಾನನಿಗೆ ಖುಷಿಯಾಯಿತು. ಅವನು, ನಿಮ್ಮಿಬ್ಬರ ಸಮಾಗಮದ ಹೊತ್ತಿನಲ್ಲಿ ನಾನು ಒಬ್ಬ ಆರಕ್ಷಕ ಪೇದೆಯನ್ನು ಕಳುಹಿಸುವೆ. ಠಾಕೂರರು ನಿನ್ನೊಂದಿಗೆ ಸರಸ ಸಲ್ಲಾಪದಲ್ಲಿ ಇರುವಾಗಲೇ ಆ ಪೇದೆ ಅವನನ್ನು ಬಂಧಿಸುತ್ತಾನೆ ಎಂದ. ವೇಶ್ಯೆಯು ತುಸು ಆತಂಕಗೊಂಡು, ಸ್ವಾಮಿ, ದಯವಿಟ್ಟು ಅವಸರಿಸಬೇಡಿ. ನಾನು ಮೊದಲ ಸಲ ಅವರೊಂದಿಗೆ ಸಮಾಗಮ ನಡೆಸುತ್ತೇನೆ. 2ನೇ ಬಾರಿ ಸಮಾಗಮ ಹೊಂದುವಾಗ ನಿಮ್ಮ ಆರಕ್ಷಕ ಪೇದೆ ಬಂದರೆ ಸಾಕು ಎಂದು ಹೇಳಿದಳು. ರಾಮಚಂದ್ರ ಖಾನನಿಗೆ ಅದು ಹೌದೆನಿಸಿತು. ಆತ ಒಪ್ಪಿಕೊಂಡ. ಆ ರಾತ್ರಿ ವೇಶ್ಯೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಹರಿದಾಸ ಠಾಕೂರರು ವಾಸವಿದ್ದ ಕುಟೀರರ ಬಳಿ ಬಂದಳು. ಅಲ್ಲಿ ನೆಟ್ಟಿದ್ದ ತುಳಸಿ ಗಿಡಕ್ಕೆ ನಮಸ್ಕರಿಸಿದಳು. ಠಾಕೂರರ ಕುಟೀರದ ಹೊಸ್ತಿಲ ಬಳಿ ಕುಳಿತಳು. ಆದರೆ ಜಪ ಮಾಡುವುದರಲ್ಲೇ ನಿರತರಾಗಿದ್ದ ಠಾಕೂರರು ಅವಳ ಕಡೆಗೆ ಕಿಂಚಿತ್ತೂ ಗಮನ ಕೊಡಲಿಲ್ಲ. ಆ ವೇಶ್ಯೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಳು. ಆಮೇಲೆ ತನ್ನ ಸುಂದರವಾದ ಅಂಗಾಂಗಗಳನ್ನು ವಯ್ಯಾರದಿಂದ ಪ್ರದರ್ಶಿಸತೊಡಗಿದಳು. ಠಾಕೂರರನ್ನು ನೋಡಿ, ಮಹಾನ್ ಬೋಧಕರೇ, ಶ್ರೇಷ್ಠ ಭಕ್ತರೇ, ನಾನು ನಿಮ್ಮ ಕೀರ್ತನೆಯನ್ನು ಕೇಳಿ ನಿಮ್ಮನ್ನು ನೋಡಲು ಬಂದೆ. ಆದರೆ ನಿಮ್ಮನ್ನು ನೋಡುತ್ತಿದ್ದಂತೆ ನೀವು ಮಹಾನ್ ಬೋಧಕರಷ್ಟೇ ಅಲ್ಲ, ಸುಂದರ ಪುರುಷರೂ ಆಗಿದ್ದೀರಿ ಎನ್ನುವುದು ತಿಳಿಯಿತು. ನಿಮ್ಮನ್ನು ನೋಡಿದ ಮೇಲೆ ನನ್ನ ಮನಸ್ಸು ಸ್ಥಿಮಿತ ತಪ್ಪಿ ಚಡಪಡಿಸುತ್ತಿದೆ. ನನ್ನನ್ನು ನೀವು ಒಪ್ಪಿಕೊಂಡು ನನಗೆ ಅಂಗಸುಖ ನೀಡಬೇಕು ಎಂದು ಪ್ರಾರ್ಥಿಸುತ್ತೇನೆ ಎಂದು ನುಡಿದಳು. ಹರಿದಾಸ ಠಾಕೂರರು ಗಂಭೀರವಾದರು.
ಅವರ ಮೃದು ಶಬ್ದಗಳಲ್ಲಿ, ನಾನು ನಿನ್ನ ಬಯಕೆಯನ್ನು ಖಂಡಿತ ಈಡೇರಿಸುವೆ, ಆದರೆ ಒಂದು ಷರತ್ತನ್ನು ಮುಂದಿಡುತ್ತೇನೆ. ನಾನು ಈಗ ತಾನೇ ಜಪಕ್ಕೆ ಕುಳಿತಿದ್ದೇನೆ. ನನ್ನ ನಿಯಮಿತ ಸಂಖ್ಯೆಯ ಜಪದ ಸುತ್ತುಗಳನ್ನು ಮುಗಿಯುವವರೆಗೂ ನೀನು ಮೌನವಾಗಿ ಕುಳಿತು ಹರಿನಾಮವನ್ನು ಕೇಳಿಸಿಕೊ. ಶ್ರೀಕೃಷ್ಣನ ಪವಿತ್ರ ನಾಮದ ಜಪವು ಮುಗಿದ ನಂತರ ನಾನು ನಿನ್ನ ಆಸೆ ಪೂರೈಸುವೆ ಎಂದು ಹೇಳಿದರು. ಆ ವೇಶ್ಯೆಯು ಠಾಕೂರರ ಷರತ್ತಿಗೆ ಒಪ್ಪಿ ಅಲ್ಲಿ ಕುಳಿತಳು. ಹರಿದಾಸ ಠಾಕೂರರು ಮುಂಜಾನೆಯ ಬೆಳಕು ಹರಿಯುವವರೆಗೂ ಜಪದಲ್ಲೇ ಮಗ್ನರಾದರು. ಬೆಳಗಾದದ್ದನ್ನು ನೋಡಿ ಆ ವೇಶ್ಯೆ ಎದ್ದು ನಿಂತಳು. ರಾಮಚಂದ್ರ ಖಾನನ ಬಳಿ ಬಂದು ನಡೆದ ವಿಷಯಗಳನ್ನು ತಿಳಿಸಿದಳು. ಈ ರಾತ್ರಿ ಅವರು ಖಂಡಿತ ನನ್ನಲ್ಲಿ ಸುಖಿಸುತ್ತಾರೆ ಎಂದು ಖಚಿತತೆಯಿಂದ ನುಡಿದಳು. ಮರುದಿನವೂ ಹಿಂದಿನ ರಾತ್ರಿ ಘಟನೆಯೇ ಮರುಕಳಿಸಿತು. ಹರಿದಾಸ ಠಾಕೂರರು ಅವಳ ಮಾಯೆಯ ಬಲೆಗೆ ಬೀಳಲಿಲ್ಲ. ಆದರೆ ಆಕೆಯೇ ಹರಿದಾಸ ಠಾಕೂರರ ಹರಿಕೃಷ್ಣ ಮಹಾಮಂತ್ರವನ್ನು ಪಠಿಸುವುದನ್ನು ಕೇಳುವುದರಲ್ಲಿ ತನ್ಮಯಳಾದಳು. ತಾನು ಹರಿ ಎನ್ನತೊಡಗಿದಳು. ಮತ್ತೆ ಮುಂಜಾನೆಯಾಯಿತು. ಆಕೆ ಹೊರಟಳು. 3ನೇ ದಿನವೂ ಆಕೆ ಬಂದಳು. ಎಂದಿನಂತೆ ಹರಿದಾಸ ಠಾಕೂರರ ಜಪವನ್ನು ಕೇಳುತ್ತಾ ಕುಳಿತಳು. ಬೆಳಗಾಗುವ ಹೊತ್ತಿಗೆ ಆಕೆಯ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಆಕೆ ಹರಿದಾಸ ಠಾಕೂರರ ಪಾದಗಳ ಬಳಿ ತಲೆ ಇಟ್ಟು, ಸ್ವಾಮಿ, ನಾನು ಪಾಪಿ, ಅಷ್ಟೇ ಅಲ್ಲ, ನಿಮ್ಮನ್ನು ಪತನಗೊಳಿಸಲು ಮುಂದಾದ ಮಹಾಪಾತಕಿ ಎಂದು ಅಳುತ್ತಾ, ಕೃಪೆ ತೋರಿ ನನಗೆ ನೀವು ಗುರುಗಳಾಗಬೇಕು, ದಯವಿಟ್ಟು ನನ್ನನ್ನು ಉದ್ಧರಿಸಬೇಕು ಎಂದು ವಿನಂತಿಸಿದಳು. ಹರಿದಾಸ ಠಾಕೂರರು ಪ್ರಸನ್ನವದನರಾದರು. ರಾಮಚಂದ್ರ ಖಾನನು ನಿನ್ನನ್ನು ನನ್ನ ಬಳಿ ಕಳುಹಿಸಿದ ವಿಚಾರವು ಮೊದಲೇ ನನಗೆ ತಿಳಿದಿತ್ತು. ನಿಜವಾಗಿಯೂ ಆ ರಾತ್ರಿ ನಾನು ಇಲ್ಲಿಂದ ಬೇರೆ ಕಡೆಗೆ ಹೋಗಬಹುದಾಗಿತ್ತು. ಆದರೆ ನಿನ್ನನ್ನು ಉದ್ಧರಿಸಬೇಕೆಂದು ನಾನು ಇಲ್ಲೇ ಉಳಿದೆ. ಈಗ ನೀನು ಬದಲಾದೆ. ಆದ್ದರಿಂದ ನನಗೆ ತುಂಬ ಸಂತೋಷವಾಗಿದೆ. ನೀನು ಮೊದಲಿಗೆ ನಿನ್ನಲ್ಲಿರುವ ಎಲ್ಲ ಸಂಪತ್ತನ್ನು ವಿದ್ವಜ್ಜನ ಬ್ರಾಹ್ಮಣರಿಗೆ ದಾನ ಮಾಡು. ಆಮೇಲೆ ಈ ಕುಟೀರದಲ್ಲಿ ಬಂದು ಉಳಿದುಕೋ. ದಿನವೂ ತುಳಸಿ ಗಿಡಕ್ಕೆ ನೀರು ಹಾಕಿ ನಿರಂತರ ಹರಿಕೃಷ್ಣ ಮಹಾಮಂತ್ರವನ್ನು ಪಠಿಸು. ಶ್ರೀಕೃಷ್ಣನು ನಿನ್ನನ್ನು ಅನುಗ್ರಹಿಸುತ್ತಾನೆ ಎಂದು ಆದೇಶಿಸಿದರು. ಆ ವೇಶ್ಯೆಯು ಗುರುಗಳ ಆಜ್ಞೆಯಂತೆ ನಡೆದಳು. ತನ್ನ ಮನೆಯಲ್ಲಿ ಇದ್ದುದೆಲ್ಲವನ್ನು ಅರ್ಹ ಬ್ರಾಹ್ಮಣರಿಗೆ ದಾನ ಮಾಡಿದಳು. ವೈಷ್ಣವ ನಿಯಮಗಳ ಪ್ರಕಾರ ತನ್ನ ತಲೆಗೂದಲನ್ನು ತೆಗೆಸಿ ಏಕವಸ್ತ್ರ ಧರಿಸಿದಳು. ಹರಿದಾಸ ಠಾಕೂರರು ಇದ್ದ ಕುಟೀರವನ್ನೇ ಮನೆ ಮಾಡಿಕೊಂಡಳು. ಭಿಕ್ಷೆಯಿಂದ ಏನಾದರೂ ದೊರೆತರೆ ಮಾತ್ರ ಊಟ ಮಾಡತೊಡಗಿದಳು. ದಿನವೊಂದಕ್ಕೆ ಹರಿದಾಸ ಠಾಕೂರರಂತೆ 3 ಲಕ್ಷ ಹರಿನಾಮವನ್ನು ಜಪಿಸಲು ಪ್ರಾರಂಭಿಸಿದಳು. ಶೀಘ್ರದಲ್ಲಿ ಅಪ್ರತಿಮ ಕೃಷ್ಣ ಭಕ್ತೆಯಾದಳು. ಆಕೆಯ ಹೆಸರು ಪ್ರಸಿದ್ಧಿಗೆ ಬಂತು. ಅನೇಕ ವೈಷ್ಣವರು ಆಕೆ ದರ್ಶನಕ್ಕಾಗಿ ಬರತೊಡಗಿದರು. 3 ದಿನಗಳಲ್ಲಿ ವೇಶ್ಯೆಯನ್ನು ಹರಿಭಕ್ತೆಯಾಗಿ ಪರಿವರ್ತಿಸಿದ ಹರಿದಾಸ ಠಾಕೂರರ ಅಸಾಮಾನ್ಯ ಆಧ್ಯಾತ್ಮಿಕ ಶಕ್ತಿಯನ್ನು ಕಂಡು ಬೆರಗಾಗಿ ತುಂಬು ಹೃದಯದಿಂದ ಠಾಕೂರರನ್ನು ಹೊಗಳತೊಡಗಿದರು. ಆದರೆ ರಾಮಚಂದ್ರ ಖಾನನು ಮಾಡಿದ ಈ ಘೋರ ಸಂಚಿಗೆ ತಕ್ಕ ಶಿಕ್ಷೆಯು ಮುಂದೆ ದೊರೆಯಿತು. ರಾಮಚಂದ್ರನಿಗೆ ಯಾವ ರೀತಿ ಶಿಕ್ಷೆ ಆಯಿತು ಅಂತ ತಾವು ಇದರಲ್ಲಿ ಓದಿ. ಇವತ್ತು ಸ್ವಲ್ಪ ಸಮಯ ಕಡಿಮೆ ಇದೆ. ಇವತ್ತು ಹರಿದಾಸ ಠಾಕೂರರ ಕುರಿತಾಗಿ ಅವರ ಮಹಾತ್ಮೆಯನ್ನು ನಾವು ತಿಳಿಯೋಣ. ಮುಂದೆ ಹರಿದಾಸ ಠಾಕೂರರು ವೇಶ್ಯೆಯನ್ನು ಧರಿಸಿ ಬೇನಾಪೋಲ ಗ್ರಾಮವನ್ನು ಬಿಟ್ಟು ತಮ್ಮ ಸಂಚಾರವನ್ನು ಮುಂದುವರಿಸಿದರು. ಮುಂದೆ ಅವರಿಗೆ ಚಂದಾಪುರ ಎನ್ನುವ ಗ್ರಾಮ ಎದುರಾಯಿತು. ಚಂದಾಪುರ ಗ್ರಾಮದಲ್ಲಿ ಹಿರಣ್ಯ ಮಜುಮ್ದಾರ ಮತ್ತು ಗೋವರ್ಧನ್ ಮಜುಮ್ದಾರ ಎನ್ನುವ ಸಹೋದರರು ಸರಕಾರಿ ಖಜಾಂಚಿಗಳಾಗಿದ್ದರು. ಇವರ ಬಗ್ಗೆ ತಾವು ಕೇಳಿರ್ತಿರಲ್ಲ. ಗೋವರ್ಧನ ಮಜುಮ್ದಾರ್ ಮತ್ತು ಹಿರಣ್ಯ ಮಜುಮ್ದಾರ್. ಗೋವರ್ಧನ ಮಜುಮ್ದಾರ್ ಯಾರು? ಹೇಳ್ತಾ ಇದೆ, ಕರೆಕ್ಟಾಗಿ ಹೇಳಿ, ಜೋರಾಗಿ ಹೇಳಿ. ಸರಿ, ರಘುನಾಥ್ ದಾಸ್ ಗೋಸ್ವಾಮಿ ಅವರ ತಂದೆಯವರು ಗೋವರ್ಧನ್ ಮಜುಮ್ದಾರ್. ಸಹೋದರರು ಖಜಾಂಚಿಗಳಾಗಿದ್ದರು. ಅವರು ಬಲರಾಮ್ ಆಚಾರ್ಯ ಮತ್ತು ಯದುನಂದನ ಆಚಾರ್ಯ ಎನ್ನುವ ಪುರೋಹಿತರ ಶಿಷ್ಯರಾಗಿದ್ದರು. ಬಲರಾಮ ಆಚಾರ್ಯರಿಗೆ ಹರಿದಾಸ ಠಾಕೂರರ ಪರಿಚಯವೂ ಆಗಲೇ ಇತ್ತು. ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ ಈ ವ್ಯಕ್ತಿ ಆಧ್ಯಾತ್ಮಿಕ ಸಾಧನೆಯ ಶಿಖರವನ್ನೇರುವುದು ಅವರಿಗೆ ತೀವ್ರ ಸಂತೋಷವನ್ನು ನೀಡಿತು. ಬಲರಾಮ ಆಚಾರ್ಯರು ಹರಿದಾಸ ಠಾಕೂರರನ್ನು ಆದರದಿಂದ ಸ್ವಾಗತಿಸಿದರು. ಅವರಿಗೆ ನಿರ್ಜನ ಪ್ರದೇಶದಲ್ಲಿ ಒಂದು
ಪರ್ಣಕುಟೀರವನ್ನು ನಿರ್ಮಿಸಿಕೊಟ್ಟರು. ಠಾಕೂರರು ಅಲ್ಲಿ ವಾಸ್ತವ್ಯ ಹೂಡಿದರು. ಅಲ್ಲಿ ಅವರು ಪ್ರತಿದಿನವೂ 3 ಲಕ್ಷ ಹರಿನಾಮ ಜಪವನ್ನು ಮಾಡುತ್ತಿದ್ದರು. ಅವರು ಪ್ರಸಾದಕ್ಕಾಗಿ ಬಲರಾಮ ಆಚಾರ್ಯರನ್ನು ಆಶ್ರಯಿಸಿದರು. ಒಂದು ದಿನ ಬಲರಾಮ ಆಚಾರ್ಯರು ಹಿರಣ್ಯ ಮತ್ತು ಗೋವರ್ಧನ ಮುಜುಮ್ದಾರರ ಮನೆಯಲ್ಲಿ ನಡೆಯುವ ಆಧ್ಯಾತ್ಮಿಕ ಚಿಂತನಾ ಸಭೆಗೆ ಹರಿದಾಸ ಠಾಕೂರರನ್ನು ಆಹ್ವಾನಿಸಿದರು. ಹರಿದಾಸ ಠಾಕೂರರು ಅಲ್ಲಿಗೆ ಹೋದರು. ಮಹಾಪಂಡಿತರು, ಬ್ರಾಹ್ಮಣರು ಮತ್ತು ಗ್ರಾಮದ ಸಂಭಾವಿತರೆಲ್ಲರೂ ಅಲ್ಲಿ ಸೇರಿದ್ದರು. ಅವರೆಲ್ಲರೂ ಪ್ರತಿದಿನವೂ 3 ಲಕ್ಷ ಹರಿನಾಮವನ್ನು ಪಠಿಸುವ ಹರಿದಾಸ ಠಾಕೂರರನ್ನು ವೈಭವೀಕರಿಸಲು ಮುಂದಾದರು. ಹರಿದಾಸ ಠಾಕೂರರನ್ನು ಅಭಿನಂದಿಸುತ್ತಾ ಅವರನ್ನು ಪರಮಗೌರವದಿಂದ ನಡೆಸಿಕೊಂಡರು. ಆ ಸಭೆಯಲ್ಲಿ ಇದ್ದವರೊಬ್ಬರು ಎದ್ದು ನಿಂತು ಆವೇಶದಲ್ಲಿ ಹೇಳಿದರು, ಭಗವಂತನ ಪವಿತ್ರ ನಾಮಗಳನ್ನು ನಿತ್ಯವೂ ಪಠನ ಮಾಡುವವನ ಪಾಪಗಳೆಲ್ಲ ಸುಟ್ಟು ಭಸ್ಮವಾಗಿ ಹೋಗುತ್ತವೆ ಎಂದರು. ಇನ್ನೊಬ್ಬರು, ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವ ವ್ಯಕ್ತಿಯು ಸುಲಭವಾಗಿ ಲೌಕಿಕ ಬಂಧನದಿಂದ ಮುಕ್ತಿ ಪಡೆಯುತ್ತಾನೆ ಎಂದರು. ಹರಿದಾಸ ಠಾಕೂರರಿಗೆ ಈ ಹೇಳಿಕೆಗಳು ಪೂರ್ಣ ಸತ್ಯವನ್ನು ಮರೆಮುಚ್ಚುತ್ತವೆ ಎಂದು ಕಂಡಿತು. ಅವರು ಅವುಗಳನ್ನು ಸರಿಪಡಿಸುವಂತೆ ಭಗವಂತನ ಪವಿತ್ರ ನಾಮಗಳನ್ನು ಪಠಿಸುವುದರ ನಿಜ ಫಲ ಪಾಪಕರ್ಮ ಅಥವಾ ಲೌಕಿಕ ಬಂಧನಗಳಿಂದ ಮುಕ್ತಿಯಲ್ಲ, ಕೃಷ್ಣನ ಚರಣಕಮಲಗಳ ಮೇಲಿನ ಪ್ರೀತಿಯೇ ಅಪರಾಧರಹಿತ ನಾಮಪಠನದ ನಿಜಫಲ ಎಂದು ನುಡಿದರು. ಅದಕ್ಕೆ ಉದಾಹರಣೆಯಾಗಿ ಅವರು ಶ್ಲೋಕೊಂದನ್ನು ಉದ್ಧರಿಸಿದರು. ಅಂಹುಃ ಸಂಹರಾದ್ ಅಖಿಲಂ ಸಕೃದ್ ಉದ್ಯಾದ್ ಏವ ಸಕಲ ಲೋಕಸ್ಯ ತರಣೀರಿವ ತಿಮಿರ ಜಲಧಿಂ ಜಯತಿಂ ಜಗನ್ಮಂಗಲಂ ಹರೇರ್ನಾಮಃ. ಇದರದ್ದು ಅರ್ಥ ಅಂಹಃ ಅಂದರೆ ಪಾಪಗಳು, ಸಂಹರಾದಖಿಲಂ, ಸಂಹರ ಅಂದರೆ ಅದು ಸಂಹಾರ ಮಾಡೋದು, ಅಖಿಲ ಸರ್ವ ಪಾಪಗಳು ಸಂಹಾರ ಆಗುತ್ತೆ. ಸಕೃದ್ ಉದಯದೇವ ಸಕಲ ಲೋಕಸ್ಯ, ಸಕೃದ್ ಉದಯದೇವ ಸಕಲ ಲೋಕಸ್ಯ ಏನು ನಮ್ಮ ಹೃದಯದಲ್ಲಿ ಭಗವಂತನ ನಾಮ ಉದಯ ಆದಾಗ ಅದಕ್ಕೆ ಉದಾಹರಣೆ ಕೊಡ್ತಾರೆ. ತರಣೀರಿವ ತಿಮಿರ ಜಲಧಿಂ, ತರಣಿ ಅಂದರೆ ಸೂರ್ಯ. ಹೇಗೆ ಸೂರ್ಯೋದಯ ಆದಾಗ ಏನು ಆ ಘೋರ ಅಂಧಕಾರ ರಾತ್ರಿ ಏನಿದೆ ಸಂಪೂರ್ಣವಾಗಿ ನಾಶವಾಗುತ್ತೆ, ಸಂಪೂರ್ಣ ಪ್ರಕಾಶಮಾನವಾಗುತ್ತೆ. ಅದು ಕೇವಲ ಅರುಣೋದಯ ಸಮಯದಲ್ಲಿ ಮಾತ್ರ. ಸಂಪೂರ್ಣವಾಗಿ ಸೂರ್ಯ ಮೇಲೆ ಬಂದಾಗ ನಾವು ನೋಡ್ಬೋದು ಎಷ್ಟು ಪ್ರಕಾಶವಾಗಿರುತ್ತೆ ಅಂತ. ಅದಕ್ಕೆ ಇದರಲ್ಲಿ ಹೇಳ್ತಾರೆ ತರಣೀರಿವ ತಿಮಿರ ಜಲಧೀಂ. ತಿಮಿರ ಅಂದರೆ ತಾಮಸಿಕ ಅಥವಾ ಒಂದು ಕತ್ತಲೆ, ಅದು ಜಲಧೀಂ ಅಂದರೆ ಒಂದು ಸಾಗರದಷ್ಟು ಘೋರವಾದ ಅಂಧಕಾರವಿದ್ದರೂ ಕೂಡ ಕೇವಲ ಅರುಣೋದಯ ಕಿರಣಗಳಿಂದ ಅದು ದೂರವಾಗುತ್ತೆ. ಅದೇ ರೀತಿ ಭಗವಂತನ ನಾಮದ ಕೇವಲ ಒಂದು ದರ್ಶನ ಅಥವಾ ಒಂದು ಕಿರಣಗಳಿಂದ ಮಾತ್ರ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ. ಜಗನ್ಮಂಗಲಂ ಹರೇರ್ನಾಮ, ಭಗವಂತನ ನಾಮ ಜಗತ್ಮಂಗಲ. ಮುಂದೆ ನೋಡೋಣ. ಆ ಶ್ಲೋಕವನ್ನು ಅಲ್ಲಿದ್ದ ವೈಷ್ಣವರೆಲ್ಲ ಕೇಳಿಸಿಕೊಂಡರು. ಅವರು ಒಕ್ಕೊರಲಿನಿಂದ ನೀವೇ ಇದರ ಅರ್ಥ ವಿವರಣೆ ಮಾಡಿ ಎಂದು ಹರಿದಾಸ ಠಾಕೂರರನ್ನು ಒತ್ತಾಯಿಸಿದರು. ಹರಿದಾಸ ಠಾಕೂರರಿಗೆ ಸಂತೋಷವಾಯಿತು. ಅವರು ಅದನ್ನು ಅರ್ಥವನ್ನು ವಿವರಿಸಿದರು. ಯೇ ಮುಕ್ತಿ ಭಕ್ತ ನಾಲಯ ಸೇ ಕೃಷ್ಣ ಚಾಹೆ ದೇತೆ. ಭಕ್ತನಿಗೆ ಇಷ್ಟವಿಲ್ಲದಿದ್ದರೂ ಶ್ರೀಕೃಷ್ಣನು ಆತನಿಗೆ 5 ಬಗೆಯ ಮುಕ್ತಿಗಳನ್ನು ನೀಡಲು ಸದಾ ಸಿದ್ಧನಾಗಿರುತ್ತಾನೆ. ಇದು ನಾವು ಕಪಿಲೋಪಾಖ್ಯಾನದಲ್ಲಿ ನಾವು ನೋಡ್ಬೋದು. ಕಪಿಲ ಮುನಿ ತನ್ನ ತಾಯಿ ದೇವಹೂತಿಗೆ ಉಪದೇಶ ಮಾಡಬೇಕಾದಾಗ ಇದು ಈ ಒಂದು ವ್ಯಾಖ್ಯಾನ ಬರುತ್ತೆ. ಅಲ್ಲಿ 5 ಥರದ ಮುಕ್ತಿ ಕೊಡಲು ಭಗವಂತ ಸದಾ ಸಿದ್ಧನಾಗಿದ್ದಾನೆ, ಆದರೆ ಭಕ್ತರಿಗೆ ಅದು ಇಷ್ಟ ಇಲ್ಲ. ಇದರಿಂದ ನಾವೇನು ತಿಳಿದಬಹುದೇನೆಂದರೆ ಅಪರಾಧರಹಿತ ನಾಮಪಠಣದ ಅಂತಿಮ ಗುರಿಯು ಶ್ರೀಕೃಷ್ಣ ಪ್ರೇಮವೇ ಹೊರತು ಕರ್ಮಫಲದಿಂದ ಮುಕ್ತಿಯಲ್ಲ ಎಂದು ವ್ಯಾಖ್ಯಾನ ಮಾಡಿದರು. ಸಭೆಯಲ್ಲಿದ್ದ ವೈಷ್ಣವರು ಹರಿದಾಸ ಠಾಕೂರರ ಜ್ಞಾನ ಸಂಪತ್ತಿಗೆ ಬೆರಗಾದರು. ಅವರೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ದೊಡ್ಡದಾಗಿ ಪಠಿಸಿದರು. ನಾವೆಲ್ಲ ಹೇಳೋಣ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಗ ಆ ಸಭೆಯಲ್ಲಿ ಇದ್ದ
ಗೋಪಾಲ ಚಕ್ರವರ್ತಿ ಎನ್ನುವ ಯುವಕನು ಎದ್ದು ನಿಂತ. ಅವನು ಹಿರಣ್ಯ ಮತ್ತು ಗೋವರ್ಧನ ಮುಜುಮ್ದಾರರ ಕರಸಂಗ್ರಹ ಇಲಾಖೆಯ ಮುಖ್ಯಸ್ಥನಾಗಿದ್ದ. ಪ್ರತಿ ವರ್ಷವೂ 12 ಲಕ್ಷ ನಾಣ್ಯಗಳನ್ನು ವಸೂಲು ಮಾಡಿ ಬಂಗಾಳದ ಅರಸನಿಗೆ ಒಪ್ಪಿಸುವುದು ಅವನ ಕರ್ತವ್ಯವಾಗಿತ್ತು. ಹರಿದಾಸ ಠಾಕೂರರು ಅವನ ಕಡೆಗೆ ದೃಷ್ಟಿ ಹರಿಸಿ, ನೀವು ಹೇಳುವುದೇನಾದರೂ ಇದೆಯೇ ಎಂದು ಪ್ರಶ್ನಿಸಿದರು. ಆಗ ಗೋಪಾಲ ಚಕ್ರವರ್ತಿಯು ಕ್ರುಧಿತನಾಗಿ, ಇಲ್ಲಿ ನೆರೆದಿರುವ ಪಂಡಿತರೆಲ್ಲರೂ ಕೇಳಿ, ಲಕ್ಷ ಜನ್ಮಗಳನ್ನು ಎತ್ತಿ ಪರಮಜ್ಞಾನವನ್ನು ಪಡೆದುಕೊಂಡರೂ ಮನುಷ್ಯನಿಗೆ ಮುಕ್ತಿ ದುರ್ಲಭ ಎನ್ನುವುದು ಶಾಸ್ತ್ರಮತ. ಹೀಗಿದ್ದರೂ ಈ ಭಾವುಕ ವ್ಯಕ್ತಿಯು ಕೇವಲ ಪವಿತ್ರ ನಾಮದ ಅಪರಾಧರಹಿತ ಪಠಣದ ದರ್ಶನದ ಮಾತ್ರದಿಂದ ಮುಕ್ತಿಯನ್ನು ಹೊಂದಬಹುದು ಎನ್ನುತ್ತಿದ್ದಾರೆ. ಇದನ್ನು ಹೇಗೆ ಒಪ್ಪುವುದು ಎಂದು ಚೀರಿದ. ಹರಿದಾಸ ಠಾಕೂರರು ಅವನನ್ನು ಕರುಣಾರ್ದ್ರ ದೃಷ್ಟಿಯಿಂದ ನೋಡಿ, ನಿನಗೇಕೆ ಸಂಶಯ? ಪವಿತ್ರ ನಾಮದ ಅಪರಾಧರಹಿತ ಪಠಣದ ದರ್ಶನದ ಮಾತ್ರದಿಂದ ಮುಕ್ತಿಯು ಅತಿ ಸುಲಭವಾಗಿ ದೊರೆಯುತ್ತದೆ ಎಂದು ಎಲ್ಲ ಶಾಸ್ತ್ರಗಳು ಹೇಳುತ್ತವೆ. ಇದರಲ್ಲಿ ಒಂದು ನಾವು ಅದೇ ಕುರಿತಾಗಿ ಒಂದು ಶ್ಲೋಕವನ್ನು ನೋಡ್ಬೋದು. ಏಕಕೃಷ್ಣ ನಾಮಕರೇ ಸರ್ವ ಪಾಪನಾಶ, ಪ್ರೇಮೇರ ಕಾರಣ ಭಕ್ತಿ ಕರೇನ ಪ್ರಕಾಶ. ಏಕಕೃಷ್ಣ, ಭಗವಂತನ ಒಂದು ಕೃಷ್ಣ ನಾಮ ನಮ್ಮ ಸರ್ವ ಪಾಪವನ್ನು ನಾಶ ಮಾಡಿ ಭಗವಂತನ ಚರಣಕಮಲಗಳಲ್ಲಿ ನಮಗೆ ಪ್ರೇಮದ ಒಂದು ಪ್ರಕಾಶ ಮತ್ತು ಭಕ್ತಿಯ ಒಂದು ಉದ್ಗಮನ ಆ ಭಗವಂತನ ನಾಮದಿಂದ ನಾವು ನೋಡಬಹುದು. ಅದಕ್ಕೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಅತಿ ಸುಲಭವಾಗಿ ದೊರೆಯುತ್ತದೆ ಎಂದು ಎಲ್ಲ ಶಾಸ್ತ್ರಗಳು ಹೇಳುತ್ತವೆ ಎಂದರು. ಭಕ್ತಿ ಸೇವೆಯ ದಿವ್ಯಾನಂದವನ್ನು ಅನುಭವಿಸುತ್ತಿರುವ ಭಕ್ತನಿಗೆ ಮುಕ್ತಿ ಎನ್ನುವುದು ಅತೀ ಗೌಣ. ಪರಿಶುದ್ಧ ಭಕ್ತರು ಎಂದೂ ಮುಕ್ತಿಯ ಆಕಾಂಕ್ಷಿಗಳಲ್ಲ ಎಂದು ನುಡಿದರು. ಗೋಪಾಲ ಚಕ್ರವರ್ತಿಗೆ ನಗು ಬಂತು. ಆತ ಆವೇಶದಲ್ಲಿ, ಅಪರಾಧರಹಿತವಾದ ಪವಿತ್ರ ನಾಮದ ಪಠಣ ಮಾತ್ರದಿಂದಲೇ ಒಬ್ಬನು ಮುಕ್ತಿಯನ್ನು ಗಳಿಸುವುದಿಲ್ಲ ಎಂದಾದರೆ ನಾನು ನಿಮ್ಮ ಮೂಗನ್ನು ಕತ್ತರಿಸುತ್ತೇನೆ ಎಂದು ಸವಾಲೆಸೆದ. ಆ ಸವಾಲು ಅಲ್ಲಿದ್ದವರನ್ನೆಲ್ಲ ಗಾಬರಿಗೊಳಿಸಿತು. ಹರಿದಾಸ ಠಾಕೂರರು ಕೋಪಗೊಳ್ಳಲಿಲ್ಲ. ಪ್ರಶಾಂತ ಮನೋಭಾವದಲ್ಲೇ ನಾನು ನಿಮ್ಮ ಸವಾಲನ್ನು ಸ್ವೀಕರಿಸಿದ್ದೇನೆ ಎಂದರು. ಆ ಮಾತನ್ನು ಕೇಳಿದ ಸಭಾಸದರೆಲ್ಲ ಎದ್ದು ನಿಂತು ಇದು ಸರಿಯಲ್ಲ ಎಂದು ಹಾಹಾಕಾರ ಹಾಕಿದರು. ಗೋಪಾಲ ಚಕ್ರವರ್ತಿಗೆ ಚೀತು ಎಂದು ಛೀಮಾರಿ ಹಾಕಿದರು. ಹಿರಣ್ಯ ಮತ್ತು ಗೋವರ್ಧನ ಮುಜುಮ್ದಾರರು ಗೋಪಾಲ ಚಕ್ರವರ್ತಿಗೆ ಧಿಕ್ಕಾರ ಕೂಗಿದರು. ಆ ಸಭೆಯಲ್ಲಿದ್ದ ಪುರೋಹಿತ ಬಲರಾಮ ಆಚಾರ್ಯರು ಎದ್ದು ನಿಂತು, ನೀನೊಬ್ಬ ಕುತರ್ಕಿ, ನಿನಗೆ ಭಕ್ತಿ ಸೇವೆಯ ಬಗ್ಗೆ ಏನು ಗೊತ್ತು? ಈ ಘಟನೆಯು ನಿನಗೆ ಬಹು ಅಪಾಯಕಾರಿಯಾಗಲಿದೆ ಎಂದು ಗೋಪಾಲ ಚಕ್ರವರ್ತಿಯನ್ನು ದೂಷಿಸಿ ಎಚ್ಚರಿಕೆ ನೀಡಿದರು. ಹರಿದಾಸ ಠಾಕೂರರು ಮೌನವಾಗಿ ಎದ್ದು ನಿಂತರು. ನಿರ್ಲಿಪ್ತತೆ ಮತ್ತು ಶಾಂತತೆಯಿಂದ ಇಡೀ ಸಭೆಗೆ ಕೈ ಮುಗಿದು, ನಾನು ಹೊರಡುವನಿದ್ದೇನೆ ಎನ್ನುತ್ತಾ ಎದ್ದರು. ಎಲ್ಲರೂ ಕ್ಷಮಾಪಣೆ ಕೇಳುತ್ತಾ ಹರಿದಾಸ ಠಾಕೂರರ ಕಾಲಿಗೆ ಬೀಳಲು ಮುಂದಾದರು. ಠಾಕೂರರು ಅವರನ್ನು ಸಮಾಧಾನಪಡಿಸುತ್ತಾ, ನೀವು ಯಾರೂ ನೊಂದುಕೊಳ್ಳಬಾರದು. ನಿಮ್ಮದಾದರೂ ತಪ್ಪಿಲ್ಲ, ಅಷ್ಟೇ ಏಕೆ ಆ ಬ್ರಾಹ್ಮಣದೂ ತಪ್ಪಿಲ್ಲ. ಏಕೆಂದರೆ ಕೇವಲ ತರ್ಕ ಮತ್ತು ವಾದದಿಂದ ಯಾರು ಭಗವಂತನ ಪವಿತ್ರ ನಾಮವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಈಗ ನಿಮ್ಮ ಮನೆಗಳಿಗೆ ತೆರಳಿ ಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದರು. ಬಳಿಕ ತಮ್ಮ ಕುಟೀರಕ್ಕೆ ನಡೆದರು. ಗೋಪಾಲ ಚಕ್ರವರ್ತಿಯ ಯಜಮಾನರಾದ ಹಿರಣ್ಯ ಮತ್ತು ಗೋವರ್ಧನರು ಈ ಘಟನೆಯಿಂದ ನೊಂದಿಕೊಂಡರು. ಅವರು ಈ ಕುಕೃತ್ಯದ ಶಿಕ್ಷೆಗಾಗಿ ಗೋಪಾಲ ಚಕ್ರವರ್ತಿಯನ್ನು ಉದ್ಯೋಗದಿಂದ ಕಿತ್ತು ಹಾಕಿದರು. ಈ ಘಟನೆ ನಡೆದ 3 ದಿನಗಳಲ್ಲಿ ಗೋಪಾಲ ಚಕ್ರವರ್ತಿ ಅಸೌಖ್ಯ ಬಿದ್ದ. ಅವನ ದೇಹದಲ್ಲಿ ಬೊಕ್ಕೆಗಳು ಎದ್ದವು. ಚರ್ಮವು ತನ್ನ ಬಣ್ಣವನ್ನು ಕಳೆದುಕೊಳ್ಳತೊಡಗಿತು. ನಿಧಾನವಾಗಿ ಅದು ಕುಷ್ಠರೋಗವೆಂದು ರುಜುವಾಯಿತು. ಕೆಲವು ತಿಂಗಳ ಮೇಲೆ ಅವನ ಮೂಗು ಕೊಳೆತು ಬಿದ್ದು ಹೋಯಿತು. ಬೆರಳುಗಳೆಲ್ಲ ಒಣಗಿ ಸುರುಟಿ ಹೋದವು. ಈ ವಿಷಯವು ಹರಿದಾಸ ಠಾಕೂರರ ಗಮನಕ್ಕೆ ಬಂತು. ಅವರು ಬಹಳ ನೊಂದುಕೊಂಡರು. ಶುದ್ಧ ಭಕ್ತನ ಲಕ್ಷಣವೇನೆಂದರೆ ಆತ ಮೂರ್ಖರ ಅಪರಾಧಗಳನ್ನು ಮನ್ನಿಸುತ್ತಾರೆ. ಆದರೆ ಕೃಷ್ಣನ ಲಕ್ಷಣವೇನೆಂದರೆ ಶುದ್ಧ ಭಕ್ತರನ್ನು ನಿಂದಿಸುವವರನ್ನು ಆತ ಎಂದಿಗೂ ಸಹಿಸಲಾರ. ಇದಾದ ಕೆಲವು ದಿನಗಳ ಬಳಿಕ ಹರಿದಾಸ ಠಾಕೂರರು ಬಲರಾಮ ಆಚಾರ್ಯರಿಗೆ ತಿಳಿಸಿ ಅದ್ವೈತ ಆಚಾರ್ಯರನ್ನು ಭೇಟಿ ಮಾಡಲು ಚಂದಾಪುರ ಗ್ರಾಮದಿಂದ ಹೊರಟರು. ಅದ್ವೈತ ಆಚಾರ್ಯರು ಆಗ ಶಾಂತಿಪುರದಲ್ಲಿ ನೆಲೆಸಿದ್ದರು. ಅವರು ಹರಿದಾಸ ಠಾಕೂರರನ್ನು ಸ್ವಾಗತಿಸಿ ಕುಶಲ ವಿಚಾರಿಸಿದರು. ಆಮೇಲೆ ಹರಿದಾಸ ಠಾಕೂರರಿಗೆ ಗಂಗಾ ತೀರದ ಒಂದು ನಿರ್ಜನ ಪ್ರದೇಶದಲ್ಲಿ
ಗುಹೆಯಂಥ ಪುಟ್ಟ ಮನೆಯೊಂದನ್ನು ನಿರ್ಮಿಸಿಕೊಟ್ಟರು. ತಮ್ಮ ಮನೆಯಿಂದಲೇ ಠಾಕೂರರಿಗೆ ಪ್ರಸಾದವನ್ನು ಪೂರೈಸುವ ಪ್ರೀತಿ ಮೆರೆದರು. ಠಾಕೂರರ ಜೊತೆ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯ ಚರ್ಚೆಯನ್ನು ಮಾಡತೊಡಗಿದರು. ಅದ್ವೈತ ಆಚಾರ್ಯರ ಪರಮಾರಿಕೆಯಲ್ಲಿರುವಾಗ ಹರಿದಾಸ ಠಾಕೂರರಿಗೆ ಒಂದು ದೊಡ್ಡ ಆತಂಕ ಇತ್ತು. ನವದ್ವೀಪದ ಸಂಪ್ರದಾಯಸ್ಥ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಅದ್ವೈತ ಆಚಾರ್ಯರ ಬಗ್ಗೆ ಏನು ಮಾತನಾಡಬಹುದು ಎನ್ನುವುದೇ ಅವರ ಆತಂಕವಾಗಿತ್ತು. ಠಾಕೂರರು ಪರಮ ವೈಷ್ಣವರಾಗಿದ್ದು ಹುಟ್ಟಿನಿಂದ ಮುಸ್ಲಿಂನಾಗಿದ್ದೆ ಎನ್ನುವ ವಿನಯ ಭಾವವನ್ನು ಹೊಂದಿದ್ದವರಾಗಿದ್ದರು. ಇದರಿಂದಾಗಿಯೇ ರಾಮಚಂದ್ರ ಕಾನಂತವರು ತಮ್ಮನ್ನು ಅವಮಾನಿಸಿದ್ದಾರೆ, ಗೋಪಾಲ ಚಕ್ರವರ್ತಿ ಪ್ರಶ್ನಿಸಿದ್ದಾರೆ ಎಂಬ ಅಭಿಪ್ರಾಯವು ಅವರಿಗಿತ್ತು. ಅದ್ವೈತ ಆಚಾರ್ಯರಿಗೆ ಠಾಕೂರರ ಈ ಆತಂಕವು ತಿಳಿದು ಬಂತು. ಅವರು ಪಿತೃಶ್ರಾದ್ದ ದಿವಸ ಹರಿದಾಸ ಠಾಕೂರರನ್ನು ಬಳಿಗೆರೆದು ಶ್ರಾದ್ದ ಪಾತ್ರವನ್ನು ಅವರಿಗೆ ನೀಡಿದರು. ನಿಮ್ಮನ್ನು ಸತ್ಕರಿಸುವುದೇನೆಂದರೆ ಕೋಟಿ ಬ್ರಾಹ್ಮಣರನ್ನು ಸತ್ಕರಿಸಿದಂತೆ ಎಂಬ ಮಾತನ್ನು ಆಡಿದರು. ಸ್ವಲ್ಪ ಕಾಲದ ಬಳಿಕ ಹರಿದಾಸ ಠಾಕೂರರು ಮತ್ತು ಅದ್ವೈತ ಆಚಾರ್ಯರು ಹೇಗಾದರೂ ಮಾಡಿ ಈ ಜಗತ್ತಿನ ಪತಿತ ಪಾಮರರೆಲ್ಲರನ್ನೂ ಉದ್ಧರಿಸಬೇಕು ಎಂದು ನಿರ್ಧರಿಸಿದರು. ಈ ಉದ್ದೇಶದಿಂದಲೇ ಅದ್ವೈತ ಆಚಾರ್ಯರು ಗಂಗಾ ತಟದಲ್ಲಿ ಸಾಲಿಗ್ರಾಮದ ಅರ್ಚನೆ ಮಾಡಹತ್ತಿದರು. ನಾವೆಲ್ಲ ನೋಡಿದ್ದೀವಿ ಅದ್ವೈತ ಆಚಾರ್ಯರು ಶಾಲಿಗ್ರಾಮಕ್ಕೆ ತುಳಸಿ ಅರ್ಚನೆ ಮಾಡ್ತಾ ಇರುವಂಥ ಒಂದು ಚಿತ್ರ. ಅದೇ ರೀತಿಯಲ್ಲಿ ಠಾಕೂರರು ತಮ್ಮ ಗುಹೆಯಲ್ಲಿ ಎತ್ತರದ ಧ್ವನಿಯಲ್ಲಿ ಭಗವಂತನ ಪವಿತ್ರ ನಾಮವನ್ನು ಪಠಿಸಹತ್ತಿದರು. ಒಂದು ಕಡೆ ಅದ್ವೈತ ಆಚಾರ್ಯರು ಆ ತುಳಸಿ ದಳದಿಂದ ಮತ್ತು ಗಂಗಾ ಜಲದಿಂದ ಆ ಶಾಲಿಗ್ರಾಮವನ್ನು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹರಿದಾಸ ಠಾಕೂರರು ಅವರ ಒಂದು ಉಚ್ಚ ಧ್ವನಿಯಲ್ಲಿ ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇದ್ದಾರೆ, ನಾಮ ಪಠನೆ ಮಾಡ್ತಾ ಇದ್ದಾರೆ. ಯಾಕೆ? ಭಗವಂತನ ಅವತಾರವಾಗಬೇಕೆಂದು. ಇವರಿಬ್ಬರ ಜೋರಾದ ಪ್ರಾರ್ಥನೆಗಳಿಂದಲೇ ಶ್ರೀಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಈ ಭೂಮಿಯಲ್ಲಿ ಅವತರಿಸಿದನು. ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಇಬ್ಬರು ಕಾರಣ, ಒಬ್ಬರು ಅದ್ವೈತಾಚಾರ್ಯರು, ಇನ್ನೊಬ್ಬರು ಹರಿದಾಸ್ ಠಾಕೂರರು. ಸೊ ಇಲ್ಲಿಗೆ ನಾವು ಸಮಾಪ್ತಿಗಳನ್ನ. ಶ್ರೀ ಚೈತನ್ಯ ಮಹಾಪ್ರಭು ಕೀ ಜಯ, ಶ್ರೀಲ ಅದ್ವೈತ ಆಚಾರ್ಯ ಕೀ ಜಯ, ಶ್ರೀಲ ಹರಿದಾಸ್ ಠಾಕೂರ್ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ. ನಿತಾಯ್ ಗೌರ್ ಪ್ರೇಮಾನಂದೇ.